ಪಾಟೀಲ್ ಅವರನ್ನ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ತಮ್ಮೆಲ್ಲರ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇವೆ. ಅದೇ ರೀತಿ ನಮ್ಮ ಶಾಸಕಿಯರು ಹಿರಿಯರಾದಂಥ ಸನ್ಮಾನ್ಯ ಶ್ರೀಮತಿ ಅಂಜಲಿ ನಿಂಬಾಳ್ಕರ್ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಪಕ್ಷದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇವೆ. ಮಾಜಿ ಶಾಸಕರು ಪಕ್ಷದ ಹಿರಿಯ ನಾಯಕರಾದ ಶ್ರೀ ಆರ್ ಪಾಟೀಲ್ ಸಾಹೇಬರು ಸಹ ಹೆಸರಿಗೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇವೆ. ನಮ್ಮ ಮಾಜಿ ಸಚಿವರು ಪಕ್ಷದ ಹಿರಿಯ ನಾಯಕರಾದ ಶ್ರೀ ಬಸವರಾಜ ಶಿವಣ್ಣವರು ಸಹ ಹೆಸರಿಗೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇವೆ. ನಮ್ಮ ಮಾಜಿ ಸಚಿವರು ಹಿರಿಯ ನಾಯಕರಾದ ಶ್ರೀ ರುದ್ರಪ್ಪ ರಮಣ ಸಹ ಈ ಹೆಸರಿಗೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇವೆ. ಹಾಗೆ ವಿಧಾನ ಪರಿಷತ್ ಸದಸ್ಯರು ಯುವಕರ ಶ್ರೀ ಶ್ರೀನಿವಾಸ ಮಾದೇವ ಸಹ ಹೆಸರಿಗೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇವೆ. ಹಿರಿಯ ಧುರೀಣರು ಮಾಜಿ ಶಾಸಕರಾದಂಥ ಶ್ರೀ ಪಿ ಎಚ್ ಮಂಜುಮೂರ್ ಸಾಹೇಬರು ಸಹ ಹೆಸರಿಗೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇವೆ. ಪಕ್ಷದ ಜಿಲ್ಲಾಧ್ಯಕ್ಷರು ಈ ಯೋಜನೆಯ ಮುಂಚೂಣಿಯಲ್ಲಿರತಕ್ಕಂಥ ಶ್ರೀ ಎಂ ಎನ್ ವೆಂಕಟೇಶ್ವರ ಸಹ ಹೆಸರಿಗೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇವೆ. ಈಗ ತಾನೇ ಆಗಮಿಸಿದ ಮಾಜಿ ಸಚಿವರಾದಂಥ ಕೆಪಿಸಿಸಿಯ ಕಾರ್ಯದರ್ಶಿಗಳಾದ ಶ್ರೀ ಪ್ರಕಾಶ್ ಕೋಳಿವಾಡ ಸಹ ಹೆಸರಿಗೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇವೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀ ಬಸವರಾಜ ದೇಸಾಯಿ ಸಹ ಹೆಸರಿಗೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇವೆ. ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶ್ರೀ ಪ್ರೇಮಾ ಪಾಟೀಲ್ ಸಹ ಹೆಸರಿಗೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರಿ ನಮ್ಮ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳನ್ನ, ಮುಂಚೂಣಿ ಅಧ್ಯಕ್ಷರನ್ನ, ಬ್ಲಾಕ್ ಸಮಿತಿ ಅಧ್ಯಕ್ಷರ ಸಹ ಹೆಸರಿಗೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರಿ ಸನ್ಮಾನ್ಯ ಶ್ರೀ ಎಂ ಪಿ ಪಾಟೀಲ್ ಅವರಿಗೆ ಪತ್ರಿಕಾಗೋಷ್ಠಿ ನಡೆಸಿಕೊಡಬೇಕಂತ ಅವರಿಗೆ ನಮ್ರವಾಗಿ ವಿನಂತಿ ಮಾಡಿಕೊಳ್ತೇನೆ. ನಮ್ಮ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಪ್ರತಿ ಜಿಲ್ಲೆಗಳಿಗೆ ಹೋಗಿ ಇವತ್ತು ಮಾಧ್ಯಮದ ಸ್ನೇಹಿತರ ಮುಖಾಂತರ ಇವತ್ತು ಏನು ಇಡೀ ವಿಶ್ವಕ್ಕೆ ಇವತ್ತು ಕೊರೋನಾ ಕೋವಿಡ್-19 ಮಹಾಮಾರಿಯನ್ನು ಸಹ ಉತ್ತರಿಸಿದೆ. ಇದರಲ್ಲಿ ನಾವು ಜನಸಾಮಾನ್ಯರು, ಸಂಘ ಸಂಸ್ಥೆಗಳು, ಮತಮಾನ್ಯಗಳು ಹಾಗೂ ಜನತೆ ಸಾಕಷ್ಟು ಇವತ್ತು ದಿವಸ ಸರ್ಕಾರಕ್ಕೆ ವಿವಿಧ ರೀತಿಯ ಧನ ಸಹಾಯ ಮಾಡಿದ್ದಾರೆ, ಊಟ ಕೊಟ್ಟಿದ್ದಾರೆ. ಇಂಥ ಎಲ್ಲ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಕೊರೋನಾ ಮಹಾಮಾರಿಯನ್ನ ಎದುರಿಸಲಿಕ್ಕೆ ದಿಟ್ಟವಾದಂತಹ ಕ್ರಮಗಳ ಜೊತೆಗೆ ಇವತ್ತು ನಮ್ಮ ಫ್ರಂಟ್ ಲೈನ್ ವರ್ಕರ್ಸ್, ನಮ್ಮ ಡಾಕ್ಟರ್ಸ್ ಇದ್ದಾರೆ, ನರ್ಸಸ್ ಇದ್ದಾರೆ, ನಮ್ಮ ಆಶಾ ಕಾರ್ಯಕರ್ತರು ಇದ್ದಾರೆ, ಆಯಾಗಳಿದ್ದಾರೆ, ಪೌರ ಕಾರ್ಮಿಕರು ಇರ್ಬೋದು, ಪೊಲೀಸರು ಇರ್ಬೋದು, ವಿವಿಧ ಇಲಾಖೆ ಅಧಿಕಾರಿಗಳಿರ್ಬೋದು. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಇಡೀ ವಿಶ್ವ ಇವತ್ತು ಸಹ ತಲ್ಲಣಗೊಂಡಿದ್ರು ಕೂಡ ನಮ್ಮ ರಾಜ್ಯ ಸರ್ಕಾರಕ್ಕೆ ಈ ಕೊರೋನಾ ಮಹಾಮಾರಿ
ಒಂದು ಕಲ್ಪವೃಕ್ಷ, ಕಾಮಧೇನು, ಒಂದು ದೊಡ್ಡ ಜಾತ್ರೆ ಹಬ್ಬವಾಗಿ ಒಂದು ದಿವಸ ಪರಿವರ್ತನೆ ಆಗಿದೆ. ಯಾಕೆ ಮಾತಾಡ್ತಾರೆ ಈ ಪತ್ರಿಕಾಗೋಷ್ಠಿಯ ಒಂದು ಭಾಗ ಈ ಕೊರೋನಾದಲ್ಲಿ ಭ್ರಷ್ಟಾಚಾರ, ಬಿಜೆಪಿ ಸರ್ಕಾರದ ಒಂದು ಸಂಸ್ಕಾರ ಅಂತ ಹೇಳಿ ದಿವಸ ನಾವು ಈ ಪತ್ರಿಕಾಗೋಷ್ಠಿಯನ್ನು ಮಾಡಿ ಈಗಾಗಲೇ ಎಲ್ಲ ಗಣ್ಯರನ್ನ ಸ್ವಾಗತ ಮಾಡಿದ್ದಾರೆ. ಬಹುಶಃ ಮತ್ತೊಮ್ಮೆ ನಾನು ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಭಾಗವಹಿಸಿದ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರೇ, ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ವಿವಿಧ ಘಟಕಗಳ ಪದಾಧಿಕಾರಿಗಳೇ ಹಾಗೂ ಪ್ರಮುಖವಾಗಿ ಎಲ್ಲ ನನ್ನ ಮಾಧ್ಯಮದ ಆತ್ಮೀಯ ಹಿರಿಯರೇ ಹಾಗೂ ಸ್ನೇಹಿತರೆ, ನನ್ನ ಜೊತೆ KPCCಯಿಂದ ಈ ಒಂದು ಪತ್ರಿಕಾಗೋಷ್ಠಿಗೆ ಜಾಗೃತಿ ಕಾರ್ಯಕ್ರಮಕ್ಕೆ KPCCಯಿಂದ ನನ್ನ ಜೊತೆ ನಿಯುಕ್ತರಾದಂಥ ಖಾನಾಪುರದ ಶಾಸಕರು ಸಹೋದರಿಯಾದಂಥ ಶ್ರೀಮತಿ ಅಂಜಲಿ ನಿಂಬಾಳ್ಕರ್ ಅವರು. ಸ್ನೇಹಿತರು, ತಮಗೆ ಗೊತ್ತಿದೆ, ಇವತ್ತು ಈ ಕೊರೋನಾ ಮಹಾಮಾರಿ ಏನು ಚೀನಾ ವುಹಾನ್ನಿಂದ ಪ್ರಾರಂಭ ಆಯಿತು, ಇವತ್ತು ಇಡೀ ವಿಶ್ವದಾದ್ಯಂತ ಕಮ್ಮಾರೆ ಇವತ್ತು ದಿವಸ ಕೋಟ್ಯಾಂತರ ಜನರಿಗೆ ಇದರಿಂದ ಸೋಂಕು ತೆಗೆದುಕೊಂಡು ಲಕ್ಷಾಂತರ ಜನ ಇವತ್ತು ದಿವಸ ಸಾವಿಗೀಡಾಗಿದೆ. ಇವತ್ತು ನಮ್ಮಲ್ಲೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 17 ಲಕ್ಷ ನಿನ್ನೆ ನೋಡ್ತಾ ಇದ್ದೀವಿ. ಕರೆಕ್ಟ್, 17 ಲ್ಯಾಕ್ಸ್ ಡೆತ್ಸ್, ಸುಮಾರು 2,500,000. ಇಂಥ ಸಂದರ್ಭದಲ್ಲಿ ಒಂದು ಸರ್ಕಾರದ ಕರ್ತವ್ಯ ಏನಾಗಿರ್ತದೆ, ಇವತ್ತು ನಾವು ಜನರನ್ನ ಸುರಕ್ಷಿತವಾಗಿರಬೇಕು, ಅವರು ಆರೋಗ್ಯದ ಕಡೆ ಗಮನ ಹರಿಸಬೇಕು, ಒಳ್ಳೆಯ ಒಂದು ಸೌಲಭ್ಯಗಳನ್ನ, ಟ್ರೀಟ್ಮೆಂಟನ್ನು ಕೊಡಬೇಕು, ಔಷಧಿಯನ್ನು ಕೊಡಬೇಕು, ಆಸ್ಪತ್ರೆಗಳಲ್ಲಿ ಹಾಸಿಗೆಗಳನ್ನು ಕೊಡಬೇಕು, ICU ವ್ಯವಸ್ಥೆಯನ್ನು ಮಾಡಬೇಕು, ಮತ್ತು ಅವರಿಗೆ ಈ ಒಂದು ತಿಳುವಳಿಕೆ ನೀಡುವಂಥದ್ದು, ಸಾಮಾಜಿಕ ಅಂತರ ಇರ್ಬೋದು, ಅದನ್ನು ತಮ್ಮ ಮಾಧ್ಯಮದವರು ಬಹಳ ಎಫೆಕ್ಟಿವ್ ಆಗಿ ಮಾಡಿದ್ವಿ. ಸಾಮಾಜಿಕ ಅಂತರ ಕಾಯ್ದುಕೊಳ್ಬೇಕು, ಇವತ್ತು ನಮ್ಮ ಕೈಗಳನ್ನ ಶುಚಿಯಾಗಿರಬೇಕು, ಕೈ ತೊಳ್ಕೊತಾ ಇರಬೇಕು, ಸ್ಯಾನಿಟೈಸ್ ಮಾಡ್ಕೋಬೇಕು, ಮತ್ತು ಮಾಸ್ಕ್ಗಳನ್ನ ಕಡ್ಡಾಯವಾಗಿ ಹಾಕಬೇಕು ಅಂತ ಹೇಳಿದ್ರು ಸಹ ಮಾಧ್ಯಮದವರು ನಿಮ್ಮ ಕರ್ತವ್ಯವನ್ನು ಮಾಡಿದ್ದೀವಿ. ಆದರೆ ದುರ್ದೈವಶಾತ್ ಇವತ್ತು ಸಹ ನಮ್ಮ ಕರ್ನಾಟಕ ರಾಜ್ಯದ ಬಿಜೆಪಿ ಸರ್ಕಾರ, ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ, ಅವರ ಸಚಿವರುಗಳು, ಅಧಿಕಾರಿಗಳು ಇದನ್ನ ಒಂದು ಕೊರೋನಾ ಮಹಾಮಾರಿ ಅನ್ನೋಂಥ ಒಂದು ಅಪಾರ್ಚುನಿಟಿ, ನಾನು ಹೇಳಿದಲ್ಲ, ಕಲ್ಪವೃಕ್ಷ, ಕಾಮಧೇನು ಒಂದು ಹಬ್ಬ ತರ ಇದನ್ನ ಅವರು ಇದರಲ್ಲಿ ಲೂಟಿ ಹೊಡಿಲಿಕ್ಕೆ ಒಂದು ಸಹ ಈ ಕೊರೋನಾ ಮಹಾಮಾರಿಯನ್ನು ಬಳಸಿಕೊಳ್ಳೋದು ಬಹಳ ಖೇದ ಅನಿಸ್ತದೆ. ಇವತ್ತು ಜನ, ನಾನೇ ಹೇಳ್ತೀನಿ, ನಾನು ಕುಂದಿದ್ದರ ನನ್ನ ಸಂಸ್ಥೆಯಿಂದ ನಾವು 50 ಲಕ್ಷ ತೆಗೆದು ಕೊಟ್ಟಿದ್ದೀನಿ ಮತ್ತು ಅನೇಕ ಕೋಟ್ಯಾಂತರ ರೂಪಾಯಿ ನಾವು ಕಲಿಸ್ಕೊಂಡಿದ್ದೀವಿ. ನನ್ನಂತೆ ಇದ್ದಿದ್ರು ಪ್ರತಿಯೊಬ್ಬ ಜನಸಾಮಾನ್ಯ ₹100 ಕೊಟ್ಟು ಹೋಗಿದ್ದಾನೆ. ಅವಾಗ ಕೆಲವರು ಊಟ ಕೊಟ್ಟು ಹೋಗಿದ್ದಾರೆ. ನಾವು ಗೋವಾರಿಗೆ ಊಟ ಕಳಿಸ್ತೀವಿ, ಅವ್ರಿಗೆ ಆಹಾರ ಸಾಮಗ್ರಿಗಳನ್ನು ಕೊಟ್ಟಿವಿ. ಅದು ಇವ್ರು ಮಾಡ್ತಾ ಇರೋದಿರ್ತದೆ. ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯನವರು ಹಾಗೂ ನಮ್ಮ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು ಇವತ್ತು ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ತಮಗೆ ಅದರಲ್ಲಿ ಆ ಕಾಪಿಯನ್ನು ಕೂಡ ನಾವು ಕೊಟ್ಟಿದ್ದೀವಿ. ಅದರಲ್ಲಿ ಎಲೆಕ್ಷನ್ಸ್ ಇದಾವೆ, ಎಲ್ಲರೂ ಎಷ್ಟು ಕಡೆ ಅಧಿಕಾರಿಗಳೇ ಯಾವ ರೀತಿ ಇವತ್ತು ದಿವಸ ತಪ್ಪಾಗ್ತದೆ ಅಂತ ಕೂಡ ಹೇಳಿದ್ದಾರೆ. ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ಮಾಹಿತಿಯನ್ನು ತಿಳಿಸಿಕೊಡಲಿಕ್ಕೆ ಬಯಸ್ತೇನೆ.
ತಮ್ಮ ಮುಂದೆ ಆ ಕಾಪಿನೂ ಕೂಡ ಇದೆ. ಇವತ್ತು ಅಧಿಕೃತ ಮಾಹಿತಿಗಳ ಪ್ರಕಾರ ಈ ಕೆಳಕಂಡ ವಿವಿಧ ಇಲಾಖೆಗಳಲ್ಲಿ ಇವತ್ತು ಸರ್ಕಾರ ವೆಚ್ಚ ಮಾಡಿರ್ತಾರೆ. ಆರೋಗ್ಯ ಇಲಾಖೆಯಲ್ಲಿ ಸುಮಾರು 700 ಕೋಟಿ, ಬಿಬಿಎಂಪಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಮೂಲಕ 200 ಕೋಟಿ, ವೈದ್ಯಕೀಯ ಶಿಕ್ಷಣ ಇಲಾಖೆ 815 ಕೋಟಿ. ಆ 815 ಕೋಟಿಗೆ ಅನೆಕ್ಷನ್ 1ನಲ್ಲಿ ಇವತ್ತು ಸಹ ಮಾಹಿತಿ ಇದೆ. ಜಿಲ್ಲಾಡಳಿತಗಳಿಗೆ ನೀಡಿರುವಂತಹ SDRF ಹಣ ಸುಮಾರು 742 ಕೋಟಿ 32 ಲಕ್ಷ ಅನೆಕ್ಷನ್ 2ನಲ್ಲಿ ಇವತ್ತು ಸಹ ಮಾಹಿತಿ ಇದೆ. ಕಾರ್ಮಿಕ ಇಲಾಖೆ ಸುಮಾರು 1,000 ಕೋಟಿ, ಅದು ಅನೆಕ್ಷನ್ 3ನಲ್ಲಿ ಇವತ್ತು ಸಹ ನಮಗೆ ಮಾಹಿತಿ ಇದೆ. ಸಮಾಜ ಕಲ್ಯಾಣ, ಆಹಾರ, ಶಿಕ್ಷಣ, ಪೊಲೀಸ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಳಗೊಂಡಂತೆ ಇತರ ಇಲಾಖೆಗಳು ಸುಮಾರು 500 ಕೋಟಿ ರೂಪಾಯಿಗಳು. ಕೋವಿಡ್ ಆರೈಕೆ ಕೇಂದ್ರಕ್ಕೆ ಹಾಸಿಗೆ ಮತ್ತು ದಿಂಬು ಖರೀದಿಗೆ 160 ಕೋಟಿ ರೂಪಾಯಿ. ಕೇಂದ್ರ ಸರ್ಕಾರ ಖರೀದಿಸಿ ಸರಬರಾಜು ಮಾಡಿರುವಂತಹ ಉಪಕರಣಗಳ ಮೌಲ್ಯ ಸುಮಾರು 50 ಕೋಟಿ. ಒಟ್ಟಾರೆ 4,167 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಆಮೇಲೆ ಈ ಸರ್ಕಾರ ಏನು ಖರ್ಚು ಮಾಡಿದ 4,000 ಕೋಟಿ ಹೆಚ್ಚು ಖರ್ಚು ಮಾಡಿದರೆ ಇದರಲ್ಲಿ ಅರ್ಧದಷ್ಟು ಹಣವನ್ನ ಮಂತ್ರಿಗಳು, ಅಧಿಕಾರಿಗಳು ನಾವು ನೇರವಾಗಿ ಆಪಾದನೆ ಮಾಡ್ತಿದ್ರು ಮುಟ್ಟಿಕೊಂಡಿದ್ದಾರೆ. ಅದಕ್ಕೆ ನಮ್ಮ ಹತ್ರ ಮಾಹಿತಿ ಇದೆ. ಆ ಮಾಹಿತಿಯನ್ನ ಇವತ್ತು ನಿಮಗೆ ಕೊಡ್ಲಿಕ್ಕೆ ಬಯಸ್ತೇನೆ. ಇವತ್ತು ಅದಕ್ಕೆ ಪೂರಕ ಭ್ರಷ್ಟಾಚಾರ ನಡೆದ ಸರ್ಕಾರ ಕಡತ ನಂಬರ್ MED 52 RGU 2020 ಖಂಡಿಕೆ 36ರಲ್ಲಿ ಪ್ರಸ್ತಾಪಿಸಿರುವಂತಹ 815 ಕೋಟಿ ದರಗಳಿಗೆ ಪ್ರಸಿದ್ಧ ಮಾಹಿತಿ ಅಧಿಕಾರಿಗಳ ಟಿಪ್ಪಣಿ ಬರೆದಿರುವಂಥದ್ದು ದುಪ್ಪಟ್ಟ ದರಗಳ ಉಪಕರಣ ಖರೀದಿ ಮಾಡುವಂಥದ್ದು ಅನೆಕ್ಷನ್ 5ರಲ್ಲಿ ಪ್ರಸಿದ್ಧ ಮಾಡಿದ್ದೀವಿ. ಮಾಧ್ಯಮದ ಸ್ನೇಹಿತರೆ, ಇವತ್ತು ವೆಂಟಿಲೇಟರ್, ಇದು ವೆಂಟಿಲೇಟರ್ ಯಾಕಂದ್ರೆ ನಾನೊಬ್ಬ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವುದರಿಂದ, BLD ಯೂನಿವರ್ಸಿಟಿಯ ಚಾನ್ಸಲರ್ ಆಗಿರುವುದರಿಂದ, ಮೆಡಿಕಲ್ ಕಾಲೇಜಿನ ನಮ್ಮದು ಒಂದು 16 ಆಸ್ಪತ್ರೆ ಹಾಸ್ಪಿಟಲ್ ಇರುವುದರಿಂದ ನನಗೂ ಕೂಡ ಅಧಿಕೃತ ಮಾಹಿತಿ ಇದೆ. ಅದನ್ನು ನಾನು ತರಿಸ್ಕೊಂಡಿದ್ದೀನಿ. ನಮ್ಮಲ್ಲಿ ನಾವು ಏನೇನು ರೇಟಿಂಗ್ ಖರೀದಿ ಮಾಡಿದ್ದೀವಿ ಮತ್ತು ನಮ್ಮಲ್ಲಿ ನಾವು ಕೂಡ ಅತ್ಯಂತ ಗುಣಮಟ್ಟದ ಹೈ ಕ್ವಾಲಿಟಿ, ಟಾಪ್ ಕ್ವಾಲಿಟಿ ಇರೋದ್ರಿಂದ ನಾವು ಬಳಸ್ತಿರೋದು. ಅದು ಬರ್ತೀನಿ ಅದಕ್ಕೆ. ಈಗ ತಮಿಳುನಾಡಿನಲ್ಲಿ ಸುಮಾರು ಸರ್ಕಾರ ವೆಂಟಿಲೇಟರ್ನ 4.72 ಲಕ್ಷ ರೂಪಾಯಿಗೆ ಖರೀದಿ 100 ವೆಂಟಿಲೇಟರ್ ಖರೀದಿ ಮಾಡಿದ್ದಾರೆ. ಅನೆಕ್ಷನ್ 3ರಲ್ಲಿದೆ. ನಮ್ಮಲ್ಲಿ ಸಂಪನ್ಮೂಲದ ಕೊರತೆ ಇದೆ. ನಿಮ್ಗೆ ಗೊತ್ತಿದೆ, ಸರ್ಕಾರ ಇವತ್ತು ಸಂಪನ್ಮೂಲ ಕೊರತೆ ಇಟ್ಕೊಂಡು ಇವತ್ತು ನಾವು RBI ಇಂದ ಸಹ ಸಾಲವನ್ನು ಪಡ್ಕೊಂಡಿದ್ದೀವಿ. ಇಂಥ ಸಂದರ್ಭದಲ್ಲಿ ನಾವು 5.6 ಲಕ್ಷದಿಂದ 18 ಲಕ್ಷವರೆಗೆ ಇವತ್ತು ಸಹ ಹಣ ಕೊಟ್ಟು ಇವತ್ತು ಸಹ ವೆಂಟಿಲೇಟರ್ ಖರೀದಿ ಮಾಡಿದ್ದೀವಿ. ವೆಂಟಿಲೇಟರ್ನಲ್ಲಿ ಬೇರೆ ಬೇರೆ ವೆಂಟಿಲೇಟರ್ಸ್ ಇದ್ದಾವೆ. 50 ಲಕ್ಷದವರೆಗೆ ವೆಂಟಿಲೇಟರ್ ಇದಾವೆ, 1 ಕೋಟಿವರೆಗೂ ವೆಂಟಿಲೇಟರ್ಸ್ ಇದ್ದಾವೆ. ಆದರೆ ಹೃದಯವಶಾತ್ ನೆಕ್ಸ್ಟ್ ಪ್ಯಾರಾಗ ಹೋದ್ರೆ ಇವತ್ತು ಸಾಮಾನ್ಯವಾಗಿರುವಂತಹ ವೆಂಟಿಲೇಟರ್ಸ್ ಅನ್ನು, ನಾರ್ಮಲ್ ವೆಂಟಿಲೇಟರ್ಸ್ ಇರಬೇಕಾಗಿದೆ. ಸುಮಾರು 50,000 ವೆಂಟಿಲೇಟರ್ಗಳನ್ನ ತಲಾ 4 ಲಕ್ಷ ರೂಪಾಯಿಗೆ ಇವತ್ತು ಸಹ ಖರೀದಿ ಮಾಡಿ ಕೇಂದ್ರ ಸರ್ಕಾರ ಇವತ್ತು ಸಹ ರಾಜ್ಯಕ್ಕೆ ಹಂಚಿಕೆ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ 4,88,000 ವೆಂಟಿಲೇಟರ್ ಖರೀದಿ ಆಗ್ತದೆ. ಆದರೆ ಕರ್ನಾಟಕದಲ್ಲಿ 5,60,000, 11,92,000, 12,32,000, 18,20,000 ಅಂತ ಖರೀದಿ ಮಾಡಿದ್ದಾರೆ. ಇದು ಒಂದು ಭಾಗ. ಇನ್ನೊಂದು ಅತ್ಯಂತ ಕೆಟ್ಟದಾದಂತಹ ಕೆಲಸವನ್ನು ಮಾಡಿರುವಂಥದ್ದು ಈ ಸರ್ಕಾರ. ಒಂದು ಈ ವೆಂಟಿಲೇಟರ್ಸ್ ಏನು ಖರೀದಿ ಮಾಡಿದ್ದಾರೆ, ಇವು ಕಳಪೆ ಗುಣಮಟ್ಟ ಅಷ್ಟೇ ಅಲ್ಲದೆ ಇವತ್ತು
ಅವ್ರದೇ ಪಕ್ಷದ ಶಾಸಕರು ಡಾಕ್ಟರ್ ಸರ್ವಭೌಮ ಬಗಲಿ, ನಮ್ಮ ವಿಜಯಪುರ ಜಿಲ್ಲೆಯವರು ಮಾಜಿ ಶಾಸಕರು, ಡಾಕ್ಟರು ಮತ್ತು ಸರ್ಕಾರದಲ್ಲಿ ಕೆಲಸ ಕೂಡ ಮಾಡಿದ್ದಾರೆ. ಅವರು ಲೋಕಾಯುಕ್ತರಿಗೆ ಒಂದು ದೂರು ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ಇವತ್ತು RK ಮೆಡಿಕಲ್ ಸೊಲ್ಯೂಷನ್ ಅಂತ ಹೇಳಿ ನ್ಯೂ ದೆಹಲಿಯಿಂದ 15 ವೆಂಟಿಲೇಟರ್ಸ್ ತಗೊಂಡಿದ್ದಾರೆ. ಈ 15 ವೆಂಟಿಲೇಟರು ಸೆಕೆಂಡ್ ಹ್ಯಾಂಡ್ ವೆಂಟಿಲೇಟರ್ಸ್, ಫಸ್ಟ್ ಹ್ಯಾಂಡ್ ಅಲ್ಲ. ಯಾವಾಗಾದ್ರೂ ಸರ್ಕಾರ ಸೆಕೆಂಡ್ ಹ್ಯಾಂಡ್ ವೆಂಟಿಲೇಟರ್ಸ್ ತಗೋತಾರ. ಸೆಕೆಂಡ್ ಹ್ಯಾಂಡ್ ವೆಂಟಿಲೇಟರ್ಸ್ ಆಮೇಲೆ ಇವಕ್ಕೆ ಈ ವೆಂಟಿಲೇಟರ್ಗಳಿಗೆ ಯಾವುದು ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ಸ್ ಇರ್ತವೆ ವೆಂಟಿಲೇಟರ್ಸ್ಗೆ. ಯಾಕಂದ್ರೆ ಆರೋಗ್ಯದ ಅದು ಅತಿ ಸೂಕ್ಷ್ಮವಾದಂಥ ಕೆಲಸವನ್ನು ವೆಂಟಿಲೇಟರ್ ನಿರ್ವಹಿಸೋದ್ರಿಂದ, ಯಾಕಂದ್ರೆ ಅತ್ಯಂತ ಗಂಭೀರ ಪರಿಸ್ಥಿತಿ ಇರೋದು ರೋಗಿ ಇದ್ದಾಗ, ಮನುಷ್ಯ ಇದ್ದಾಗ ವೆಂಟಿಲೇಟರ್ ನಾವು ಗೊತ್ತಿದೆ, ನಾನು ಹೇಳ್ಬೇಕಾಗಿಲ್ಲ. ಅವಕ್ಕೆ ಯಾವುದು ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ಸ್ ಇಲ್ಲ, ಮಾಡೆಲ್ ನಂಬರ್ ಇಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಡೀಟೇಲ್ಸು ಕೂಡ ಇಲ್ಲ. ಆಮೇಲೆ ಇವೆಲ್ಲ ವೆಂಟಿಲೇಟರ್ಸ್ ಈಗ ಹೇಳಕ್ಕೆ ಉಪಯೋಗಿಸಿರುವಂಥದ್ದು, ಮುರಿದಿರುವಂಥದ್ದು, ಹಳೆ ಸ್ಟ್ಯಾಂಡ್ಗಳನ್ನು ಒಳಗೊಂಡಂಥದ್ದು. ಒಂದು ಉದಾಹರಣೆಗೆ ಒಂದು ವೆಂಟಿಲೇಟರ್, ಒಂದು ಮಷೀನ್ ಏನಿದೆ ಅದು 46,583 ತಾಸು, ಅಂದ್ರೆ ಸುಮಾರು 5 ವರ್ಷ 4 ತಿಂಗಳೇನು ಆ ವೆಂಟಿಲೇಟರ್ ಉಪಯೋಗಿಸಿದ. ಆ ವೆಂಟಿಲೇಟರ್ ಖರೀದಿ ಮಾಡಿ ಇವತ್ತು ನಮ್ಮಲ್ಲಿ ಇದು ಒಂದು ಭಾಗ. ಒಂದನೇದು ಕಳಪೆ, ಎರಡನೇದು ಹೆಚ್ಚಿಗೆ ರೇಟ್ ಕೊಟ್ಟಿರುವಂಥದ್ದು, ಮೂರನೇದು ಅತ್ಯಂತ ಹೀನಾಯವಾದಂಥದ್ದು ಸೆಕೆಂಡ್ ಹ್ಯಾಂಡು, ಸರ್ಟಿಫಿಕೇಟ್ ಇರಲಾರ್ದು, ಮಾಡೆಲ್ ನಂಬರ್ ಇರಲಾರ್ದಂಥದ್ದು, ಏನೂ ಇರಲಾರ್ದ ವೆಂಟಿಲೇಟರ್ಸ್ ಖರೀದಿ ಮಾಡಿ. ಈ PPE ಕಿಟ್ ಗೊತ್ತಿದೆ. ಆರೋಗ್ಯ ಸಚಿವರು ಹೇಳುವ ಪ್ರಕಾರ 9.65 ಲಕ್ಷ PPE ಕಿಟ್ಗಳನ್ನ ನಾವು ಖರೀದಿ ಮಾಡಿದ್ವಿ. ಇದರಲ್ಲಿ ಮಹಾರಾಷ್ಟ್ರದ ಲಾಸ್ಟ್ ಸರ್ಜಿ ಎಂಬ ಕಂಪನಿಯಿಂದ 3 ಲಕ್ಷ PPE ಕಿಟ್ ಖರೀದಿ ಮಾಡಿ. ಇವು ಕಳಪೆ ಆಗಿದಾವ ಅಂತೇಳಿ ಎಲ್ಲ ಕಡೆಗೂ ಕೂಡ ಕಂಪ್ಲೇಂಟ್ ಮಾಧ್ಯಮದವ್ರು ತಾವು ಕೂಡ ಮಾಡಿದ್ರಿ, ಎಲ್ಲರೂ ಕೂಡ ಮಾಡಿದರೆ ವಾಪಸ್ಸು ಅದನ್ನ ಬಂದ ಮೇಲೆ 1.25 ಲಕ್ಷ PPE ಕಿಟ್ಗಳು ಸರ್ಕಾರ ವಾಪಸ್ ಕೊಡ್ತದೆ. ಅಂದ್ರೆ 3.5 ಲಕ್ಷ 1,25,000 ವಾಪಸ್ ಕೊಟ್ಕೊಂಡಿದ್ದಾರೆ. ಅಂದ್ರೆ ಇನ್ನ 2 ಲಕ್ಷ 1,75,000 ಉಪಯೋಗಿಸಿದ್ದಾರೆ. 125 ಲಕ್ಷ ಆಗುತ್ತೆ ಸರ್. 2 ಕಾಲ 125 ಉಪಯೋಗ ಮಾಡಿ ಯಾರು ಹೊಣೆ ಇದೆ? ಈ PPE ಕಿಟ್ ನಮ್ಮ ಫ್ರಂಟ್ ಲೈನ್ ವರ್ಕರ್ಸು, ನಮ್ಮ ಡಾಕ್ಟರು, ನರ್ಸಸ್ಸು, ಆಯಾಗಳು, ವಾರ್ಡ್ ಬಾಯ್ಸು, ಆಶಾ ಕಾರ್ಯಕರ್ತರು, ಯಾರ್ಯಾರು ವಿಶೇಷವಾಗಿ ನರ್ಸಸ್ಸು ಮತ್ತು ಆಯಾಗಳು, ವಾರ್ಡ್ ಬಾಯ್ಸು, ಡಾಕ್ಟರ್ಸ್ ಮಾಡ್ತಾರೆ. ಅವರ ಜೀವವನ್ನು ನಾವು ಒತ್ತೆಗಿಡ್ಲಕ್ಕೆ, ಅವ್ರು ತಮ್ಮ ಜೀವವನ್ನು ಒತ್ತೆ ಇಟ್ಟು, ತಮ್ಮ ಕುಟುಂಬವನ್ನು ಒತ್ತೆ ಇಟ್ಟು ಇಲ್ಲಿ ಕೆಲಸ ಮಾಡಬಹುದು. ಅವ್ರ ಜೀವಕ್ಕೆ ನಾವು ಇದೊಂದು ಕ್ರಿಮಿನಲ್ ಅಪರಾಧ, ದುಡ್ಡು ಹೊಡೆಯೋದಲ್ಲ. ಅದಕ್ಕಿಂತ ಮಹಾನ್ ಅಪರಾಧ ದುಡ್ಡು ಹೊಡೆಯೋದು ಒಂದು ಭಾಗ. ಈ ರೀತಿ ಸೆಕೆಂಡ್ ಹ್ಯಾಂಡ್ ವೆಂಟಿಲೇಟರ್ಸ್ ಇಂಥ ಕಳಪೆ ಕಿಟ್ಗಳನ್ನ, PPE ಕಿಟ್ಗಳನ್ನ, ಆಮೇಲೆ ಅಪರ ನಿರ್ದೇಶಕರು ಆರೋಗ್ಯ ಇಲಾಖೆ ಆಯುಕ್ತರಿಗೆ ಒಂದು ಪತ್ರ ಬರೀತಾರೆ. ಸದರಿ ಕಂಪನಿಯಿಂದ 2/4/2020 ಸುಮಾರು 1 ಲಕ್ಷ ಕಿಟ್ ಖರೀದಿಸಿದ್ದಾರೆ. ಪಾವತಿಸಿದ್ದಾರೆ ಕಿಟ್ಟು ಒಂದಕ್ಕೆ 2,117.53 2,117 ಖರೀದಿ ಮಾಡಿದ್ದಾರೆ. ಇದೇ ಕಂಪನಿಯ 330 ರೂಪಾಯಿಗೆ ಕಿಟ್ಗಳನ್ನು ತುಲಸ ಅನೆಕ್ಷನ್ 9ರಲ್ಲಿ ತುಲಸ, ಹೈದರಾಬಾದ್ 9ರಲ್ಲಿ ತುಲಸಿದೆ. ಇವತ್ತು ನಾನು ಕೂಡ ಸುಮ್ಮನೆ, ಯಾಕಂದ್ರೆ ನಿಮ್ಮ ಮುಂದೆ ನಾ ಬರುವಾಗ ಬಹಳ ಜವಾಬ್ದಾರಿಯಿಂದ ಬರಬೇಕು. ನಮ್ಮಲ್ಲಿ ಅತ್ಯಂತ
ನಮ್ಮ ಬೇಡಿ ಆಸ್ಪತ್ರೆಯಲ್ಲಿ ನೇಮಪಟ್ಟ ಹಾಸ್ಪಿಟಲಲ್ಲಿ ನಾವು PPE ಕಿಟ್ ಅನ್ನು ಖರೀದಿ ಮಾಡಿದ್ವಿ. ಒನ್ ಆಫ್ ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸ್. ನಾವು ವಿಚಾರ ಮಾಡಿದ ಕ್ವಾಲಿಟಿದಲ್ಲಿ ಟಾಪ್ ಮೋಸ್ಟ್ ಕ್ವಾಲಿಟಿಯನ್ನು ನಾವು ಖರೀದಿ ಮಾಡ್ತೀವಿ. ಆ PPE ಕಿಟ್ಟು ಮಾರ್ಚ್ನಲ್ಲಿ 780 ಖರೀದಿ ಮಾಡಿದ್ವಿ, ಏಪ್ರಿಲ್ನಲ್ಲಿ 731 ಖರೀದಿ ಮಾಡಿದ್ವಿ, ಮೇನಲ್ಲಿ 731ಕ್ಕೆ, ಜೂನಲ್ಲಿ 650 ಹಾಗೂ ಜುಲೈನಲ್ಲಿ ಕಳೆದ ತಿಂಗಳವರೆಗೆ 650 ರೂಪಾಯಿ. 780 650 ಹೈಯೆಸ್ಟ್ ಕ್ವಾಲಿಟಿ ಆಫ್ PPE ಕಿಟ್, ಟಾಪ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ. ಇವ್ರು ಖರೀದಿ ಮಾಡಿದ್ದು 2113. ಅವು 300 ರೂಪಾಯಿ 30 ರೂಪಾಯಿ ಕಿಟ್ಗಳು, ಲೋ ಕ್ವಾಲಿಟಿ. ನಾನು ಹೇಳುವಂಥದ್ದು ಸುಪ್ರೀಂ ಕ್ವಾಲಿಟಿ. ಮತ್ತು ಮಾರ್ಕೆಟ್ ಬೆಲೆ 330 ರೂಪಾಯಿ ಇರುವಂತದ್ದನ್ನ 2117 ರೂಪಾಯಿ ಅಂತೆ 3.5 ಲಕ್ಷ ದಿವಸ PPE ಕಿಟ್ ಅನ್ನು ಖರೀದಿ ಮಾಡ್ತಾರೆ. ಇದಕ್ಕೆ ಡಾಕ್ಟರ್ಸ್ ಕೂಡ ಬಹಳ ತಕರಾರು ಮಾಡಿದ್ದಾರೆ. ನನಗೆ ಬೆಂಗಳೂರಲ್ಲಿ ನಾನು ಹೇಳಕ್ ಬಯಸೋದಿಲ್ಲ. ನನಗೆ ಒಬ್ಬರು ಹಾಸ್ಪಿಟಲ್ ಡಾಕ್ಟರ್ ನನಗೆ ಹೇಳಿದ್ರು, ನಾನು ಇಂಡಿವಿಜುವಲ್ ಆಗಿ ಒಂದು ಕಿಟ್ ತಗೊಂಡಿದ್ದೀನಿ, 600 ರೂಪಾಯಿ 700 ರೂಪಾಯಿ ಇದೆ. ಅದು ಸರ್ಕಾರ ಸಪ್ಲೈ ಮಾಡಿದ್ದಾರೆ, ಡಾಕ್ಟರ್ ಸಪ್ಲೈ ಮಾಡಿದ್ದಾರೆ. ಆ ಕಿಟ್ಟು ನಾನು ತಗೊಂಡಿದ್ದ ಕಿಟ್ ಅಂತ ಕ್ವಾಲಿಟಿ ಇಲ್ಲ. ಅದು ಸುಮಾರು 2000 ಖರೀದಿ ಮಾಡಿರೋದು. ಅದು ಬಲ್ಕಾಗಿ ತಗೋತಾರೆ. ಒಂದು ಸಿಂಗಲ್ ಇದು, ಒಬ್ಬ ಡಾಕ್ಟರ್ ಸಿಂಗಲ್ ಖರೀದಿ ಮಾಡ್ತಾರೆ. ನಾನು ಹೆಸರು ಹೇಳಕ್ಕೆ ಬಯಸೋದು, ಯಾಕಂದ್ರೆ ಪಾಪ ಅವರು ಸರ್ಕಾರಿ ನೌಕರಿಲಿರೋದ್ರಿಂದ ಅವ್ರಿಗೆ ನಾಳೆ ತೊಂದರೆಗಳಾಗುತ್ತೆ. ಈಗ ಡಾಕ್ಟರ್ಗಳು ಕೂಡ ಪ್ರತಿರೋಧ ಮಾಡಿದ್ದಾರೆ. ಆಮೇಲೆ ಸುಮಾರು 300 ಲಕ್ಷ ವಾಪಸ್ ಮಾಡ್ತಾರೆ. ಆಮೇಲೆ ಸುಮಾರು ಚೈನಾ ಒಂದು ಕಂಪನಿಗೆ, ನಿಮ್ಗೆ ಗೊತ್ತಿದೆ ಚೈನಾ ಚೈನೀಸ್ ಹೆಂಗಿರ್ತವೆ ಅಂದ್ರೆ ಅಲ್ಲಿನೂ ಕೂಡ ಕಳಪೆ ಪಟ್ಟು ಇರ್ತವೆ, ಒಳಪಟ್ಟು ಇರ್ತವೆ, ಆ ಮಾತು ಬೇರೆ. ಆದ್ರೆ ಚೈನಾ ಕಂಪನಿಯ 3.5 ಲಕ್ಷ PPE ಕಿಟ್ಗಳ ಖರೀದಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಅನುಮೋದನೆ. ಅಂದ್ರೆ ಇದು ಟಾಪ್ ಟು ಬಾಟಮ್ ಮಾಡಿದೆ. ಮುಖ್ಯಮಂತ್ರಿಗಳು ಹೇಳ್ಕೊಂಡು ಅಧಿಕಾರಿಗಳು ಎಲ್ಲರೂ ಶಾಮೀಲಾಗಿದ್ದಾರೆ. ನಾನು ಹೇಳಿದ್ದೇನೆ, ಇದೊಂದು ಹಬ್ಬ ಜಾತ್ರೆಯಾಗಿ ಪರಿವರ್ತನೆ ಮಾಡೋದು. ಜನ ಒಂದ್ ಕಡೆ ಆತಂಕ ಕೂಡ ಆಗಿದ್ದಾರೆ, ಬಳಲ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ, ನೋವಿನಲ್ಲಿದ್ದಾರೆ, ಗಾಬರಿಯಾಗಿದ್ದಾರೆ. ಅವರಿಗೂ ಇದು ಹಬ್ಬ, ಕಲ್ಪವೃಕ್ಷ ಕಾಮಧೇನು. ಆಮೇಲೆ ಡಾಕ್ಟರ್ ಬಗ್ಲಿ ಅವರು ಏನು ಲೋಕಾಯುಕ್ತರಿಗೆ ದೂರು ಕೊಟ್ಟಿದ್ದಾರೆ. ಇವತ್ತು ಈ ದುಬಾರಿ ದರಕ್ಕೆ ಖರೀದಿ ಮಾಡಿರುವಂತ ಪ್ರಸ್ತಾಪ ಮಾಡಿದಂತ 2,25,000 ಕಿಟ್ ವೈದ್ಯರು ಹಾಗೂ ಆರೈಕೆ ವರ್ಗಲಿ ಅನೇಕರಿಗೆ ಇವತ್ತು ದಿವಸ ಸೋಂಕಿಗೆ ಒಳಪಟ್ಟು ಅನಾಹುತಕ್ಕೆ ಈಡಾಗಿದ್ದಾರೆ. ನಾನು ಹೇಳಿದ್ದಾರೆ, ಸಬ್ಸ್ಟ್ಯಾಂಡರ್ಡ್ ಉಪಯೋಗಿಸಿದ್ರು ಮತ್ತು ಡ್ಯಾನ್ಸ್ ಸ್ವಾಭಾವಿಕವಾಗಿ ತಮಗೆ PPE ಕಿಟ್ ಸಬ್ಸ್ಟ್ಯಾಂಡರ್ಡ್ ಶುರು ಮಾಡಿದ್ರೆ ದಿವಸ ನಿಮಗಾಗಲಿ ನಮಗಾಗಲಿ ನಾವು ಅದು ಗುಣಮಟ್ಟದಿಲ್ಲ ದಿವಸ ನಮಗೆ ನಾವು ಅದನ್ನು ಪಡ್ಕೋತೀವಿ. ಫ್ರಂಟ್ ಲೈನ್ ವರ್ಕರ್ಸ್ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದೀವಿ ನೋಡಿ. ಆಮೇಲೆ ಜನರ ಅಂದ್ರೆ ಜೀವ ಜೊತೆ ಫ್ರಂಟ್ ಲೈನ್ ವರ್ಕರ್ಸ್, ಡಾಕ್ಟರ್ಸ್, ನರ್ಸಸ್ ಜೊತೆ, ಆಯೋಗಳು, ನಮ್ಮ ವಾರ್ಡ್ ಬಾಯ್ ಜೊತೆ ಕೆಲಸ ಮಾಡ್ತಾರೆ. ಬಳ್ಳಾರಿ ವಿಮ್ಸ್ ಹಾಸ್ಪಿಟಲ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ 1200 ಕೊಟ್ಟು PPE ಕಿಟ್ ಅಂತ ಔಷಧ ಬೆಟರ್. ಯಾವ ಸ್ಥಳದ ಒಳಗೊಳ್ಳಿ ಅವ್ರು ಜಾತಿನೇ ಕೊಟ್ಟಾರ, ಅವ್ರೇನು ಕಡಿಮೆ ಕೊಟ್ಟಿಲ್ಲ. 731 650 ರೂಪಾಯಿ ಅವರು ಏನು ಜಾತಿನೇ ಕೊಟ್ಟಿದ್ದಾರೆ. ಯಾರು ಸರ್ಕಾರದಾಗ ನೋಡ್ರಿ, ಸರ್ಕಾರದ ಒಂದು ಹಾಸ್ಪಿಟಲ್ ಬಳ್ಳಾರಿ ವಿಮ್ಸು 1200 ಕಡಿಮೆ ಮಾಡ್ತಾರೆ, 2100 ಕಡಿಮೆ ಮಾಡ್ತಾರೆ. ನಮ್ಮ ಖಾಸಗಿ ಬಿಡ್ರಿ, ನಾವು ಮಾಡಿದ್ರೆ ನಾವು 650ರಿಂದ 750 ಕಡಿಮೆ. ಆಮೇಲೆ ಇಲಾಖೆ ಎಲೆಕ್ಷನ್ 10ರಲ್ಲಿ ಒಂದು ದಿವಸ ಇದೆ. ಮತ್ತು ಬಹಳ ಸಲ ಈ PPE ಕಿಟ್ಗಳು ಮತ್ತು ಬಂದೇ ಇಲ್ಲ. ಬರ್ಲಾಡ್ ಸುಮ್ಮನೆ ಲೆಕ್ಕಕ್ಕೆ ಬಂದಿದ್ದಾವು. ಬರ್ಲಾರ್ದೆ ಒಂದು ದಿವಸ ಆ PPE ಕಿಟ್ಗಳು ಅಷ್ಟು ಬಂದೇ ಇಲ್ಲ. 3 ಲಕ್ಷದ ಎಷ್ಟು ಬಂದಿರ್ತದ, 1 ಲಕ್ಷ 2 ಲಕ್ಷ ಬಂದ್ರೆ ಮುಟ್ಟಿದ್ದು ಹೋಯ್ತು. ಬರ್ಲಾರ್ದೆ ಅದಕ್ಕೆ ಬಿಲ್ ಕೊಟ್ಟಿದ್ದಾರೆ. ಮತ್ತು ಬೇರೆ ನೋಟಿಸ್ ಕೊಡ್ತಾರೆ. ಸಿದ್ದರಾಮಯ್ಯ ಅವರಿಗೆ ಶಿವಕುಮಾರ್ ಅವರು ನೋಟಿಸ್ ನೋಡಲ್ಲ, ಕಳ್ರೆ ಇವರೇ ನೋಟಿಸ್ ಕೊಡ್ತಾರೆ ಪೊಲೀಸರಿಗೆ.
ಭಾಳ ಕಡೆ ಒಂದು ದಿವಸ ಈ PP ಕಿಟ್ಗಳೇ ಒಂದು ದಿವಸ ಸರಬರಾಜು ಆಗಿಲ್ಲ, ಅದು ಹಣ ಪಾವತಿಸಲಾಗಿದೆ ಅಂತ ಒಂದು ಮಾಹಿತಿ ಕೂಡ ತಿಳಿಸಿದೆ. ಮಾಸ್ಕ್, ಇವತ್ತು ಮಾಸ್ಕ್ ದರ ಮಾರುಕಟ್ಟೆಯಲ್ಲಿ ಒಂದು ದಿವಸ 50 ಭಾಳ ಆಯ್ತು. ನಾವು ಮಾಸ್ಕ್ ನಿಮ್ಗೆ ಗೊತ್ತಿದೆ, ಎಲ್ಲ ನೀವು ಖರೀದಿ ಮಾಡಿ. N95 ಅಲ್ಲ, ನಾವು ಉದ್ಯೋಗ ಹೇಳ್ತಾ ಇದ್ದೀವಿ. 50-60 ಇದ್ರು ಕೂಡ 10 ಲಕ್ಷ ಲಾಸ್ ಕಾರಣ 126ರಿಂದ 150 ರೂಪಾಯಿವರೆಗೆ ಖರೀದಿ ಮಾಡಲಾಗಿದೆ. ನನಗೆ ಅನ್ಸ್ಬಿಟ್ಟಿಗ 20 ರೂಪಾಯಿ 25 ಮತ್ತೆ ನಮ್ಮ ರೂಪಾಯಿ ಕೊಟ್ಟರಲ್ಲ ನಮಗೆ 10 ರೂಪಾಯಿ 10 ರೂಪಾಯಿ ನನಗೆ ಸ್ಪೆಷಲಿ 8 ರೂಪಾಯಿ ಹೊರಗೆ ಕೇಳಬೇಕು. ನನ್ನ ಮನೆ ಮುಂದೆನೆ ಎಕ್ಸಾಕ್ಟ್ಲಿ ನನ್ನ ಮನೆ ಮುಂದೆನೆ ರೂಮಾಲ್ ಏನದು ಗಾರ್ಮೆಂಟ್ಸ್ ರೂಮಾಲ್ ಗಾರ್ಮೆಂಟ್ಸ್ ಹಾಂ ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. 10-15 ರೂಪಾಯಿ ಮ್ಯಾಕ್ಸಿಮಮ್. 50-60 ಅಂತೂ ಭಾಳ ಆಯಿತು. ಅದು ಇಂಡಿವಿಜುವಲ್ ತೊಗೊಂಡ್ರು ರೂಪಾಯಿ ಭಾಳ 50 ರೂಪಾಯಿ ಗೊತ್ತಿಲ್ಲ, 20-25 ರೂಪಾಯಿ ಇಂಡಿವಿಜುವಲ್ ತೊಗೊಂಡಿರಲ್ಲ. 126ರಿಂದ 150 ರೂಪಾಯಿ ಖರೀದಿ ಮಾಡಿದ್ರು. ಮತ್ತು ಇದ್ರಾಗ ಮತ್ತು ಕಡಿಮೆ ಮಾಸ್ಕ್ ಖರೀದಿ ಮಾಡಿದ್ರು. ಅಂದ್ರೆ ಅದು 8 ರೂಪಾಯಿಗೆ ನಾನು ಭಾಳ ಸ್ಟ್ಯಾಂಡರ್ಡ್ ತೊಗೊಂಡಿದ್ದೀನಿ, ನಂಬಲಿಕ್ಕಿಲ್ಲ. ನಮ್ಮ ರೂರಲ್ ಗಾರ್ಮೆಂಟ್ಸ್ ನಾವು ಇದ್ರ ಕಾಟನ್ದು ತೊಗೊಂಡು ಅವ್ರು ಹೇಳಿಲ್ಲ ಸರ್ ನೀವು ವಾಶ್ ಮಾಡ್ಬೋದು, ಬಾಯ್ಲ್ ಮಾಡ್ಬೋದು, ಒಂದೇ ಇದ್ರ ಬ್ಯಾಂಡ್ ಹಾಕ್ಬೇಡ ಅಂತ ಹೇಳಿ ನಾವು ಬ್ಯಾಂಡ್ ಹಾಕಿ ರಬ್ಬರ್ ಬ್ಯಾಂಡ್ ಇದ್ರೆ ಸ್ವಲ್ಪ ಬಾಯ್ಲ್ ಮಾಡೋಕ್ಕೆ ತ್ರಾಸ ಆಗ್ತದೆ, ಇದು ಮಾಡಿ ಅಂತ ಹೇಳಿ ಇದು ಬೆಟರ್ ಅಂತ ಹೇಳು. ನೀವು ಅದನ್ನೇ ಉಪಯೋಗಿಸಿದ್ರೆ ನನಗೆ ಹೇಳಿ ವಾಶ್ ಮಾಡಕ್ಕೆ ಬರ್ತದೆ. ದಿನ ಮುಂಜಾನೆ ಹಾಕೋತೀರಿ, ಸಂಜೆ ವಾಶ್ ಮಾಡಿರಿ, ಮತ್ತು ಅದು ಬಾಯ್ಲ್ ಮಾಡಿ ಕುದಿಸಿ ಮಾಡಿದ್ರು ಹಾಕೊಡ್ರಿ ನೀವು ಅಂತ. ಅದು ಸೇಫೆಸ್ಟ್ ಅದೇ ಅದಕ್ಕೆ ಅದಕ್ಕೆ ಪ್ಲಾಸ್ಟಿಕ್ ಪ್ಯಾಕಿಂಗ್ ಮಾಡ್ಬೋದು. ಅದನ್ನೇ ನಾನು ಸುಮಾರು 1 ಲಕ್ಷ ನಾನು 1 ಲಕ್ಷದಲ್ಲಿ ಕೊಟ್ಟಿದ್ದೀನಿ. ಒಂದು ದಿವಸ ಮತ್ತು ಈ ಮಾಸ್ಕ್ಗಳು ಖರೀದಿ ಮಾಡಲಾಗಿದೆ ಕಂದಾಯ ಇಲಾಖೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ನೋಟಿಸ್ ನೀಡಿದೆ. ಹೌದೇ ಡಿಪಾರ್ಟ್ಮೆಂಟ್ ನಾವು ಹೇಳೋದಲ್ಲ, ಕಂದಾಯ ಇಲಾಖೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ದಿನಾಂಕ 21/4/2020 ಆಂಧ್ರ ಪ್ರದೇಶ ಕಂಪನಿ ಒಂದು ತಲಾ 280.92ರಂತೆ 10 ಲಕ್ಷ N95 ಮಾಸ್ಕ್ಗಳನ್ನು ಸರಬರಾಜು ಮಾಡುವಂತೆ ಸರ್ಕಾರ ಆದೇಶ ನೀಡಿದೆ. ಈ ಮಾಸ್ಕ್ನ ದರ ಮಾರುಕಟ್ಟೆ ದರ 150. ಮಾಸ್ಕ್ನಾಗ ಅಷ್ಟು ಆಗೋದಿಲ್ಲ, ಮಾಸ್ಕ್ನಾಗ ಅಷ್ಟು ಆಗೋದಿಲ್ಲ. ನಾನು ಖರೀದಿ ಮಾಡಿ ಹೇಳ್ತೀನಿ, ಮಾರ್ಚ್ನಲ್ಲಿ 90 N95 ಮಾತಾಡ್ತೇನೆ. N95 ಏಪ್ರಿಲ್ನಲ್ಲಿ 97 ರೂಪಾಯಿ 50 ಪೈಸೆ, ಮೇದಲ್ಲಿ 95, ಜೂನ್ನಲ್ಲಿ 95, ಜುಲೈನಲ್ಲಿ 95 ನಾವು ಖರೀದಿ ಮಾಡ್ತೀವಿ. ಇವ್ರದಕ್ಕೆ 280 ರೂಪಾಯಿ, 100 ರೂಪಾಯಿ. ನಮ್ಗಿಂತ ನಾವು ನಮ್ಮ ಆಸ್ಪತ್ರೆ ತಗೊಳ್ಳೋದು ಎಷ್ಟು ಇರ್ತದೆ ಕ್ವಾಂಟಮು? 1000 ಗಟ್ಟಲೆ ಇರ್ತದೆ, 1 ಲಕ್ಷ ಗಟ್ಟಲೆ ಇರ್ತದೆ. ಇನ್ನ ಕಡಿಮೆ ಆಗ್ಬೇಕು. ನಾವು 97-95 ತಗೊಂಡಿಲ್ಲ, ಅದಕ್ಕಿಂತ ಕಡಿಮೆ ಆಗ್ಬೇಕಲ್ಲ. 280 ರೂಪಾಯಿ 7 times. ಮತ್ತು ಥರ್ಮಲ್ ಸ್ಕ್ಯಾನರ್ ಅಂತಂದ್ರೆ ಹಿಡಿದು ಜ್ವರ ಬಂದವರ ನೋಡಕ್ಕೆ, ಟೆಂಪ್ರೇಚರ್ ನೋಡಕ್ಕೆ ಅದು ಎಷ್ಟು ಅದಕ್ಕೆ ಅವು ಸುಮಾರು 2-3 ಸಾವಿರ ಬಲ್ಬ್ನ ತೊಗೊಂಡು ಹಾಕೋಬೇಕಾಗಿದೆ. ಇನಿಷಿಯಲಿ ಸ್ವಲ್ಪ ಕಡಿಮೆ ಇದು ಸಿಗ್ತಿರಲಿಲ್ಲ, ಇದು ಬರಕ್ಕೆ 1 ತಿಂಗಳು ಸಿಗಲಿಲ್ಲ, ಬರಕ್ಕೆ ಸ್ಟಾರ್ಟ್ ಆಯ್ತು. ಬಲ್ಬ್ನಾಗ 2,000-3 ಸಾವಿರ ಸಿಗಲ್ಲ, ಕಡಿಮೆ ಅದು ಬಲ್ಬ್ನಾಗ ಅದಕ್ಕೆ ಕಡಿಮೆ ಆಗ್ತದೆ. ಬಟ್ ಮತ್ತೆ ನಾವು ತಗೊಂಡು ಎಷ್ಟು ಕಾನ್ಸೆಂಟ್ರೇಟ್ ಕೊಡ್ತೀವಲ್ಲ ಅಷ್ಟೇ, 2-3 ಸಾವಿರ ಒಳಗಡೆ. ಮನ ತಗೊಂಡು ಎಷ್ಟು ಒಂದು ನಾನು 100 ತಗೊಂಡಿದ್ದೆ. ಇದು ಬೆಳಗಾವಿ ಬೇಗ ಕಂಪ್ನಿ ಹೆಲ್ಮೆಟರ್ ಮಾಡ್ತಾನೆ ನಮ್ಮ ಕಡೆ. ಬೇಗ ಚಂಡ ಅವರು ತರಿಸ್ಕೊಟ್ಟಿದ್ರು. ಆ ಥರ್ಮಲ್ ಸ್ಕ್ಯಾನರ್ 9,000 ರೂಪಾಯಿ. ಎದ್ರಾಗ ಎಲ್ಲರೂ 9,000 ರೂಪಾಯಿ ಥರ್ಮಲ್ ಸ್ಕ್ಯಾನರ್. ಕಾಂಟ್ಯಾಕ್ಟರ್ದಲ್ಲಿ ನಮ್ಮ ರೋಡ್ ಕೆಲಸ ಮಾಡೋ ಕಾಂಟ್ಯಾಕ್ಟರ್ ರೋಡ್ ಕೇಳಿದ್ರೆ ಅವ್ರ ಕಡೆ ಇರ್ತಾವೆ. ನಾವು ಏನೋ ಮಾಡಿ ಕಡಿಮೆ ಬಿದ್ದಾಗ ಥರ್ಮಲ್ ಸ್ಕ್ಯಾನರ್ ನಮ್ಮ ಕ್ಲಾಸ್ಮೇಟ್ ಮುಜುಮ್ದಾರ್ ಅಂತ ಇಂಜಿನಿಯರ್
ಎಷ್ಟು ಬೇಕು ಹೇಳ್ರಿ ಯಾವ ಥರ್ಮಲ್ ಸ್ಕ್ಯಾನರ್ ಅಂತ ಎಲ್ಲ ಕಾಂಟ್ಯಾಕ್ಟ್ ಕಳಿಸಿ ನಾವು ಸ್ಕ್ಯಾನರ್ ಬೇಕಾದ್ರೆ ಹೋಗ್ತೀವಿ ನೀವು ರೋಡ್ ಹೋಗ್ತದೆ ಸರ್ ಮಂಚಾರ ಬಾರಿ ಉಪಯೋಗಿಸ್ತದೆ ಹುಡುಗಾರಿ ಉಪಯೋಗಿಸ್ತದೆ ಬರೀ ಅಂತ ಹೇಳಿದ್ರು ಏನಿಲ್ಲ ಅಂತ ಟೆಂಪ್ರೇಚರ್ ತರಿಸ್ಕೊಟ್ಟೆ ನಾನು ಜಿಲ್ಲಾಧಿಕಾರಿಗೆ ಕೊಟ್ಟೆ ನಾನು ಬಟ್ರೆ ಕೊಡಿಸ್ಕೊಡು ಅವೇ ಸೊ ಅದಕ್ಕೆ 9,000 ರೂಪಾಯಿ. ಇದು ಸ್ಯಾನಿಟೈಸರ್. ಈ ಸ್ಯಾನಿಟೈಸರ್ ಇವತ್ತು ದಿವಸ ನಾನು ಹೇಳ್ಬೇಕಾದ್ರೆ ನಾವು ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ಇನಿಷಿಯಲ್ ಫೇಸ್ನಲ್ಲಿ ಯಾಕಂದ್ರೆ ಮುಂದೆ ಅವರು ಡಿಸ್ಟಿಲರೀಸ್ ಅಷ್ಟೇ ಮಾಡಬೇಕು ಅಂತೇಳಿ ಕಂತಂದಮೇಲೆ ನಮ್ಮ ಬೇಡಿ ಫಾರ್ಮಸಿ ಕಾಲೇಜಿನಿಂದ ಮತ್ತು ನಂದೀಶಂಕರ್ ಸಕ್ಕರೆ ಕಾರ್ಖಾನೆ ವತಿಯಿಂದ ಇಡೀ ಜಿಲ್ಲಾಡಳಿತಕ್ಕೆ ಅದೇ ನಮ್ಮದು ಹಾಸ್ಪಿಟಲ್ ಅಷ್ಟೇ ಅಲ್ಲ ಪೂರ್ವ ಕ್ಲೀನ್ ಅಂತ ಹೇಳಿ ಎಲ್ಲ ರೆವಿನ್ಯೂ ಇಲಾಖೆ ಪೊಲೀಸ್ ಇಲಾಖೆ ಯಾರ್ಯಾರು ಎಲ್ಲರಿಗೂ ಟೋಟಲ್ ಹಾಸ್ಪಿಟಲ್ಸ್ ಜಿಲ್ಲಾ ಆಸ್ಪತ್ರೆ ಎಲ್ಲರಿಗೂ ನಾವು ಫ್ರೀಯಾಗಿ ಕೊಟ್ಟಿದ್ದೆ ಅಂತ ಸರ್ಕಾರ ಮನಸ್ಸು ಮಾಡಿದ್ರೆ ಎಲ್ಲ ಶುಗರ್ ಫ್ಯಾಕ್ಟ್ರೀಸ್ ಹೇಳ್ಬಿಟ್ರೆ ನೋಡಪ್ಪ ನಿಮ್ದೊಂದು ಈ ಕರೋನಾ ಸಮಯದಲ್ಲಿ ಸೇವಾ ಅಂತ ಹೇಳಿದ್ರೆ ಇವ್ರಿಗೆ ಸಾಕಷ್ಟು ದಿವಸ ಸ್ಯಾನಿಟೈಸರ್ ಸಿಗ್ತಿತ್ತು ಫ್ರೀ ಕೊಡ್ತಿತ್ತು ಏನಂದ್ರೆ ಅಲ್ಕೋಲ್ ದೊಡ್ಡ ಬಹಳ ರಾಕೆಟ್ ಸೈನ್ಸ್ ಅಲ್ಲ 70% ಅಲ್ಕೋಲ್ ಇರಬೇಕು ಅಂತಿದ್ವಿ ಅದಕ್ಕೆ 500 ml ಸ್ಯಾನಿಟೈಸರ್ ಅದಾದ್ರೂ ಕೂಡ ಮಾರ್ಕೆಟ್ನಾಗ ಬಲ್ಕ್ ತಗೋತಾರಂದ್ರೆ 8,300 ರೂಪಾಯಿ ಬಹಳ ಆಯ್ತು. ಅದೇ ರೀತಿ ಕೊಟ್ಟಿರುವಂಥದ್ದು 250 ರೂಪಾಯಿ. ಈ 250 ರೂಪಾಯಿ ಕೊಡುವಂಥ ಅವಶ್ಯಕತೆ ಇಲ್ಲ. ಡಿಸ್ಟಿಲರೀಸ್ ಅದಾವ, ಶುಗರ್ ಫ್ಯಾಕ್ಟ್ರೀಸ್ ಅದಾವ, ಅವ್ರಿಗೆ ಹೇಳ್ಬಿಟ್ರೆ ಸಾಕಷ್ಟು ಉತ್ತಮ ಸ್ಯಾನಿಟೈಸರ್ ಸರ್ಕಾರ ಸಿಗ್ತದೆ. ಸರ್ಕಾರ ಕಡಿಮೆ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ನಾನೇನ ಆರೋಗ್ಯ ಸಚಿವನಾಗಿದ್ದ ಮುಖ್ಯಮಂತ್ರಿ ಆಗಿದ್ದಂದ್ರೆ ನಾನು ಅದೇ ಕೆಲಸ ಮಾಡ್ತಿದ್ದೆ. ಎಲ್ಲ ಡಿಸ್ಟಿಲರಿಗೆ ಮತ್ತು ಎಲ್ಲ ಶುಗರ್ ಫ್ಯಾಕ್ಟ್ರೀಸ್ ಹೇಳ್ಬಿಡ್ತಿದ್ದೆ. ಸರ್ಕಾರದಲ್ಲಿ ಕೊಡ್ತೀವಿ ಯಾರು ಚೆನ್ನಾಗಿರುತ್ತೆ ಸಮಯ. ನದಿ ಶುಗರ್ ಫ್ಯಾಕ್ಟ್ರಿ ನಮ್ಗೆ ಅಲ್ಕೋಲ್ ಕೊಟ್ಟು ನಮ್ಗೆ ಚಾರ್ಜ್ ಮಾಡಿದ್ರು, ಚಾರ್ಜ್ ಬಂದು ಪೈಸೆ ಚಾರ್ಜ್ ಮಾಡಿದ್ರು. ಕಾರ್ಪೊರೇಷನ್ ನಾವು ಮಾಡ್ತಿದ್ವಿ ಫಾರ್ಮಸಿ. ನಮ್ಮದೇ ಜಿಲ್ಲಾ ಉದಾಹರಣೆ ಕೊಡ್ತೀವಿ. ಇವ್ರು ಖರೀದಿ ಮಾಡಿದ್ದು 250 ರೂಪಾಯಿ ನೀಡಿದ ಖರ್ಚು ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರು 500 ಅವರು ಮುಖ್ಯತ ಸುಧಾರಣೆ ಗೋವಿಂದ ಕಾರಜೋಳ ಡಿಪಾರ್ಟ್ಮೆಂಟ್ ಪಕ್ಕ ಜಿಲ್ಲೆಯವರು, ನಮ್ಮ ಜಿಲ್ಲೆಯವರು ಪಕ್ಕ ಜಿಲ್ಲೆಯ ಶಾಸಕರಾಗಿದ್ದಾರೆ, ಉಪಮುಖ್ಯಮಂತ್ರಿ ಅವರ ಇಲಾಖೆಯಲ್ಲಿ ಸಮಾಜ ಕಲ್ಯಾಣದಿಂದ ಇವರು ಉಳಿದವರೆಲ್ಲ 250 ರೂಪಾಯಿ ತಗೊಂಡ್ರೆ ಗೋವಿಂದ ಕಾರಜೋಳ ಅವರು ಖರೀದಿ ಮಾಡಿದ್ದು 500 ml ಬಾಟ್ಲಿಗೆ 600 ರೂಪಾಯಿ. ಏನ್ರಿ ಕಾಂಪಿಟೇಷನ್, ಈ ಜಾಸ್ತಿ ಕೊಟ್ಟಿರೋ ನಾ ಜಾಸ್ತಿ ಕೊಟ್ಟಿರೋ. ಅನೆಕ್ಷರ್ 12 ನಾಗನಾಗಿರೋದು, ಅನೆಕ್ಷರ್ 12 ಆಗಿರೋದು. ಬೇರೆ ಬೇರೆ ಇಲಾಖೆಗಳು ಅದೇ ಹೇಳ್ತಾರಲ್ಲ, ಬೇರೆ ಬೇರೆ ರೇಟ್ನಾಗ ಖರೀದಿ ಮಾಡಿದ್ರು. ಎಲ್ಲ ಕಡೆ ಸುಮಾರು 3-4 ಪಟ್ಟು ಜಾಸ್ತಿ ಬೆಲೆಗೆ ಬರುತ್ತೆ. ಈ ಸ್ಯಾನಿಟೈಸರ್ ಖರೀದಿ ಮಾಡಿದ್ರೆ ನನ್ನ ಪ್ರಕಾರ ಈ ಸ್ಯಾನಿಟೈಸರ್ ಖರೀದಿ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ನಾವೇ ಟ್ರೈ ಮಾಡಿದ್ವಿ. ಆಕ್ಸಿಜನ್ ಉಪಕರಣ ಇವತ್ತು ಕೇರಳ ರಾಜ್ಯದಲ್ಲಿ ಆಮ್ಲಜನಕ ಕೊರತೆಯಿಂದ ಇವತ್ತು ಈ HFNC ಅಂತ ಥೆರಪಿ ಡಿವೈಸ್, ಹೈ ಫ್ಲೋ ನ್ಯಾಸಲ್ ಕ್ಯಾನುಲಾ, ಇವರು ಡಾಕ್ಟರ್ ನಾನು ಡಾಕ್ಟರ್ ಕರೆಕ್ಟ್, ಕಾಲ್ಡ್ ಹೈ ಫ್ಲೋ HFNC ಮೀನ್ಸ್ ಹೈ ಫ್ಲೋ ನ್ಯಾಸಲ್ ಕ್ಯಾನುಲಾ. ಏನ್ರಿ ಇದನ್ನ ಅಂದರೆ ವೆಂಟಿಲೇಟರ್ ಬೇಡ, ಬೇರೆ ಬೇರೆ ಇದರಿಂದ 3-4 ಆಕ್ಸಿಜನ್ ಕೊಡುವಂಥದ್ದು ಸಹ ಬೇರೆ ಬೇರೆ ಇದಕ್ಕೆ ಒಟ್ಟಾದರೂ ಈಗ ನಮ್ಮಲ್ಲಿ ಸುಮಾರು ನಮ್ಮ ಆಸ್ಪತ್ರೆಯಲ್ಲಿ 80 ಈ ರೀತಿ ನಾವು ವೆಂಟಿಲೇಟರ್ ಟು HFNC ಟು ಅದರ ಇಕ್ವಿಪ್ಮೆಂಟ್ಸ್ ವಿ ಹ್ಯಾವ್ ಅರೌಂಡ್ 80 ಪೇಷಂಟ್ಸ್ಗೆ ನಾವು ಆಕ್ಸಿಜನ್ ಕೂಡ ಕೊಡ್ತೀವಿ. ಈ HFNC ಕರ್ನಾಟಕ ಸ್ಟೇಟ್ ಡ್ರಗ್ ಲಾಜಿಸ್ಟಿಕ್ ಮತ್ತು ವೇರ್ ಹೌಸಿಂಗ್ ಸೊಸೈಟಿ 300 ಡಿವೈಸ್ಗಳ ದರ ಮತ್ತು ಕೇರಳ ಮೆಡಿಕಲ್ ಸರ್ವಿಸ್ ದರದ ಮಧ್ಯೆ ಸಾಕಷ್ಟು ವ್ಯತ್ಯಾಸ ಇದೆ. ಕೇರಳದಲ್ಲಿ 2,36,910 ಖರೀದಿಸಿದೆ, ಕರ್ನಾಟಕದಲ್ಲಿ 4,36,000 ರೂಪಾಯಿಗೆ ಖರೀದಿಸಿದೆ. ಅನೆಕ್ಷನ್ 13 ಇವನ್ ಕೇರಳ ಇಸ್ ಹೈ ಮೇಡಮ್. ನನ್ನ ಪ್ರಕಾರ ನಮ್ಮಲ್ಲಿ ಖರೀದಿ ಮಾಡುವಂಥ ದ ಬೆಸ್ಟ್ ಆಫ್ ದ HFNCs ಈಸ್ 1,75,000 rupees. 1,75,000
1,75,000 ನಾವು ಖರೀದಿ ಮಾಡಿದ್ವಿ. ನಮ್ಮ ಡಾಕ್ಟರ್ ರಾಜೇಶ್ ಗುಂಡೂರು ಇವರು ಪಾಪ ಎಲ್ಲ ಕ್ವಾಲಿಟಿ ಹೈ ಕ್ವಾಲಿಟಿ ಇದನ್ನ HFNC ಖರೀದಿ ಮಾಡಿದಾರೆ. 1,75,000 ಒಂದು ಕೆಲ ಅಲ್ಲಿ ಇವ್ರು ಖರೀದಿ ಮಾಡಿದಷ್ಟು ಡಬಲ್ ರೇಟ್ ಎಷ್ಟು HFNC ಇದು 4,32,000 ಡಬಲ್ ಹಾಕಿ ಡಬಲ್ಗೆ ಜಾಸ್ತಿ ಇರ್ತದೆ. ಅಂದ್ರೆ ಕೇರಳ 280 ನಮ್ದು 436 ಆದ್ರೆ ನಾವು ಹೇಳ್ತಿರಲ್ಲ ನಾವೇ ಖರೀದಿ ಮಾಡಿ 175 ಹೈ ಫ್ಲೋ ನ್ಯಾಷನಲ್ ಕೆನಲ್ ಅಂತಾರೆ ಅದಕ್ಕೆ. ಆಮೇಲೆ ಇದು ಕೊರೋನಾ ಇದಕ್ಕೆ ಬಹಳ ಸಹಾಯಕಾರಿಯಾಗಿದೆ. ನಾನು ಕೂಡ ವೆರಿಫೈ ಮಾಡ್ತಿರ್ತೀನಿ ಅದನ್ನ ನಮ್ಮ ಮೀಟಿಂಗ್ಸ್ನಾಗ ಬಹಳ ಸಹಾಯಕಾರಿ. ಮತ್ತು SM ಫಾರ್ಮಾಸ್ಯೂಟಿಕಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಕಲಬುರಗಿ ಮತ್ತು ರಾಮನಗರ ಜಿಲ್ಲೆಗೆ ಮನುಷ್ಯರ ಹಾನಿಗೆ ಅತ್ಯಂತ ಕಳಪೆ ಕೊಟ್ಬಿಟ್ಟು ಸ್ಯಾನಿಟೈಸರ್ನ ಸರಬರಾಜು ಮಾಡಿದ್ದಾರೆ. ಅದ್ರಾಗೂ ಸ್ಯಾನಿಟೈಸರ್ ನಾವು ಕಳಪೆ ಸ್ಯಾನಿಟೈಸರ್ ಅಂದ್ರೆ ರೈಟ್ ಅಮೌಂಟ್ ಆಫ್ ಆಲ್ಕೋಹಾಲ್ ಹಾಕಿರಂಗಿಲ್ಲ ಅಂಥವೆಲ್ಲ ಮಾಡಿದ್ದಾರೆ. ಅದು ಕೂಡ ಸರ್ಕಾರದ ಇಲಾಖೆ ಪರೀಕ್ಷೆ ವರದಿಯಲ್ಲಿ ನಮ್ಮ ಮುಂಚೆ ಅನೆಕ್ಷನ್ ಕೊಟ್ಟಿದ್ದೀವಿ. ನಾನು ಯಾಕೆ ವೋಟ್ ಮಾಡ್ತಾ ಇದ್ರೆ ಎಲ್ಲಿದು ಬರೀ ನಾವು ಕಾಂಗ್ರೆಸ್ನವ್ರು ಮಾತಾಡ್ತಿಲ್ಲ, ಸರ್ಕಾರದಲ್ಲಾಗಿರುವಂಥದ್ದೆಲ್ಲವೂ ಕೂಡ ಕನೆಕ್ಷನ್ ಕೊಟ್ಟಿದ್ದೀವಿ. ಒಂದು ಪ್ರಮುಖವಾಗಿ ಸರಬರಾಜು ಆಗಿರುವಂತಹ ಸಾಮಗ್ರಿಗಳು ಕಳಪೆ ಆಗಿರೋ ವಸ್ತುಗಳು ಸರಬರಾಜು ಆಗಲಾರ್ದೆ ಹಣ ಪಾವತಿ ಮಾಡಿದ್ದಾರೆ. ಸುಮ್ಮನೆ ಪೇಪರ್ 2 ಲಕ್ಷ ಮಾರ್ಕ್ಸ್ ಬಂದಿದೆ 25,000 ಮಾಡಿದ್ದಾರೆ. ಆಮೇಲೆ ಮಾರುಕಟ್ಟೆಯಲ್ಲಿ ಕಡಿಮೆ ದರ ಇದ್ರು ಕೂಡ 3-4 ಪಟ್ಟು 5 ಪಟ್ಟು 10 ಪಟ್ಟು ದಿವಸ ಜಾಸ್ತಿ ದುಡ್ಡು ಕೊಟ್ಟಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ನಾನು ಹೇಳ್ತಾ ಇದ್ದಾರೆ ಆಗಲೇ 8,000 ಕೋಟಿ ರೂಪಾಯಿ ದುಡ್ಡು ಸಹ ಭಾರತೀಯ ರಿಸರ್ವ್ ಬ್ಯಾಂಕ್ ಸಾಲ ಮಾಡಿ ಇವತ್ತು ನಾವು ಸಾಲದ ಸುಳಿವಿನಲ್ಲಿ ದುಡ್ಡು ಸರ್ ರಾಜ್ಯ ಸರ್ಕಾರ 8,000 ಕೋಟಿ ರೂಪಾಯಿ. ಈ ಹಣವನ್ನು ಸದ್ಬಳಕೆ ಮಾಡಿ ಕರೋನಾಗೆ ಉಪೇಕ್ಷಿಸಿ ಗುಣಮಟ್ಟದ ಸ್ಯಾನಿಟೈಸರ್, ಗುಣಮಟ್ಟದ ವೆಂಟಿಲೇಟರ್ಸು, ಗುಣಮಟ್ಟದ PP ಕಿಟ್ಸು ಇದೆಲ್ಲ ಸಹ ಮಾಡಬೇಕಾಗಿತ್ತು. ಆದರೆ ಒಂದು ಸಹ 2,000 ಕೋಟಿಗಿಂತ ಜಾಸ್ತಿ ಇವತ್ತು ಸಹ ಹಣವನ್ನು ಇವತ್ತು ಸಹ ಲೂಟಿ ಮಾಡಿದರು. ಮತ್ತು ಲೂಟಿ ಮಾಡಿದವರು ಯಾರು ಅಲ್ಲ, ಬೇರೆ ಅಲ್ಲ, ರೈಟ್ ಫ್ರಮ್ ಮುಖ್ಯಮಂತ್ರಿಗಳಿಂದ ಮಂತ್ರಿಗಳು ಹಾಗೂ ಅಧಿಕಾರಿಗಳು ನೇರವಾಗಿ ನೋಟಿಸ್ ನಮಗೂ ಕೊಡಿ, ನಾವು ಉತ್ತರ ಕೊಡ್ತೀವಿ. ನಾನು ಶೀಟೆ ಪ್ರೊಡ್ಯೂಸ್ ಮಾಡ್ತೀನಿ. ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮಲ್ಲೇ ಶೀಟ್ಸ್ ಎಲ್ಲ ಬಂದು ಸುಮಾರು 75 ಲಕ್ಷ ಇದ್ರು ಸಹ ಜನ ಲಾಕ್ಡೌನ್ ಆದಾಗ. ಮತ್ತು ಇನ್ನೊಂದು ಮಹತ್ತರವಾದಂಥದ್ದು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಅವ್ರಿಗೆ ಲಾಕ್ಡೌನ್ ಇವತ್ತು ಹೆಂಗೆ ಮಾಡಿದ್ರು ಲಾಕ್ಡೌನ್ ಅಂದ್ರೆ ಆ ನೋಟ್ ಬ್ಯಾನ್ ಮಾಡಿದ್ರಲ್ಲ, ನೋಟ್ ಬ್ಯಾನ್ ಮಾಡಿದ್ರು ತತ್ಕ್ಷಣ ಜಾರಿಗೆ ಬರುವಂತೆ ನೋಟ್ ಬ್ಯಾನ್. ಇವತ್ತು ಸಿಂಗಾಪುರ್ ಒಂದು ಪುಟ್ಟ ದೇಶ ಇತ್ತು ಸರ್, 40 ಸ್ಕ್ವೇರ್ ಮೀಟರ್ಸ್ ಮೈಲ್ಸು 4 ಕಿಲೋಮೀಟರ್ಸ್ ಐತೆ. ಒಂದು 4 ತಾಸಿನಾಗ ಇದರಿಂದ ಅಲ್ಲಿಗೆ ಹೋಗ್ಬೋದು. ಸಿಂಗಾಪುರ್ ಒಂದು ಪುಟ್ಟ ರಾಷ್ಟ್ರ, ಒಂದು ಬೆಂಗಳೂರು ಸಿಟಿ ಅಷ್ಟು ಕೂಡ ಇದೆ, ಒಂದು ಬೆಂಗಳೂರು ಸಿಟಿ ಅಷ್ಟು. ಇವತ್ತು ಅಲ್ಲಿ ಲಾಕ್ಡೌನ್ ಮಾಡಬೇಕಾದ್ರೆ ಮುಂಚಿತವಾಗಿ 5 ದಿವಸ ನೋಟಿಸ್ ಕೊಟ್ಟರು, 5 ಡೇಸ್ ನೋಟಿಸ್. ನೀವು ಯಾರ್ಯಾರು ಗ್ರೀನ್ ರೊಕೆಟ್ ಹಾಕ್ಬೇಕಂತೀರಿ ಅಥವಾ ಎಲ್ಲರೂ ಹೋಗ್ಬೇಕಂತೀರಿ ಬರ್ಬೇಕಂತೀರಿ, ಏನು ಮಾಡೋದು ನೀವು ಮಾಡ್ಕೊಡ್ರಿ. ದೇಶ ಬಿಟ್ಟು ಹೋಗ್ತಿರೋರು, ಬೇರೆ ದೇಶಕ್ಕೆ ಹೋಗ್ತಿರೋರು, ಸಿಂಗಾಪುರ್ ಬೇರೆ ಬೇರೆ ಏನೇ ರೀತಿ ಮಾಡ್ಕೊಡ್ರಿ. 5 ದಿವಸ ನೋಟಿಸ್ ಕೊಟ್ಟರು. ಇಲ್ಲಿ ನಮ್ಮ ಪ್ರಧಾನಮಂತ್ರಿಗಳು 8 ಗಂಟೆಗೆ ಭಾಷಣ ಮಾಡಿದರು, ಬಾಯಿಯವ್ರ ಬೇನೋ ಅಂತ 12 ಗಂಟೆಗೆ ಲಾಕ್ಡೌನ್ 4 ತಾಸು. ಇವತ್ತು ಕನಿಷ್ಠ ಪಕ್ಷ ಆ ಸಿಂಗಾಪುರ್ ನಾವು ಕಲಿಬೇಕಾಗಿದೆ. ಒಂದು ವಾರ ಒಂದು ವೇಳೆ ನಾವು ಜನರಿಗೆ ಟೈಮ್ ಕೊಟ್ಟಿದ್ರೆ, ಈ ವಲಸಿಗರ ಕಾರ್ಮಿಕರು ಬಂದಿದ್ದಾರೆ, ಉತ್ತರ ಪ್ರದೇಶ ಇರ್ಬೋದು, ಬಿಹಾರ್ ಇರ್ಬೋದು, ಅಂತ ನಮ್ಮ ಮಹಾರಾಷ್ಟ್ರದ ನಮ್ಮವ್ರು ಇರ್ಬೋದು, ಗೋವಾದ ನಮ್ಮವ್ರು ಇರ್ಬೋದು, ಯಾರು ಹೋಗೋರು ಹೋಗ್ತಿದ್ರು ಬರೋರು ಬರ್ತಿದ್ರು, ಅವರಿಗೆ ಸಹ ಈ ಶ್ರಮಶಕ್ತಿ ರೈಲು ಸೇವ್ ಮಾಡ್ತಿದ್ರಿ. ಬಸ್ಗಳನ್ನ ಖಾಸಗಿ ಬಸ್ಗಳನ್ನೆಲ್ಲ ತಗೊಂಡು ಸಹ ನೀವು ಯಾರು ಹೋಗೋರು ಹೋಗ್ರಪ್ಪ ಬರೋರು ಬರೀ ಅಂದ್ರೆ ಇವತ್ತು ಈ ಮಹಾಮಾರಿ ಇಷ್ಟು ಮಟ್ಟಕ್ಕೆ ಹಬ್ತಾ ಇರಲಿಲ್ಲ. ಇದು ಒಂದು ದೊಡ್ಡ ತಪ್ಪು. ಇನ್ನೊಂದು ತಪ್ಪು ಸಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ರೆ
ಜನವರಿ 30ಕ್ಕೆ ಗೊತ್ತಾಗಿದೆ ಫಸ್ಟ್ ಕೇಸ್. ಅವಾಗ ನೀವು ಫ್ಲೈಟ್ಸ್ ಬ್ಯಾನ್ ಮಾಡಲಿ ಅಥವಾ ಫ್ಲೈಟ್ ಏನಾದರೂ ಆಗಲಿ ಏರ್ಪೋರ್ಟ್ ಸುತ್ತಮುತ್ತ ಇವತ್ತು ದಿವಸ ನೀವು ಕ್ವಾರಂಟೈನ್ ಸೆಂಟರ್ ಮಾಡಿ ಅವ್ರಿಗೆ ಟ್ರೀಟ್ ಮಾಡಿ ಒಳಗೆ ಬಿಟ್ಟಿದ್ರೆ ಇವತ್ತು ದಿವಸ ಕರೋನಾ ನಮ್ಮ ದೇಶ ಒಳಗೆ ಬರ್ತೇ ಇಲ್ಲ. ಇವತ್ತು ದೊಡ್ಡ ಯಾಕಂದ್ರೆ ಏನಾಗಿತ್ತು ಅಲ್ಲಿ ಮಧ್ಯಪ್ರದೇಶದಲ್ಲಿ ಸರ್ಕಾರದ ಎದುರುದಿತ್ತಲ್ಲ ಅಧಿವೇಶನ ಮುಂದಾಕಿದ್ರು. ಅದಕ್ಕೆಲ್ಲ ಒಂದು ದಿವಸ ಕೋರ್ಟ್ನಲ್ಲಿ ಹಿನ್ನಡೆ ಆಗ್ತದೆ ಅಂತ ತಿಳ್ಕೊಂಡು ಈ ಎಲ್ಲ ಆಟವನ್ನು ಆಡಿ ಜನರ ಜೀವನ ಜೊತೆ ಆಟ ಆಡಿದಂಥ ಪ್ರಧಾನಮಂತ್ರಿ ಆಮೇಲೆ 85 ಲಕ್ಷ ರೂಪಾಯಿ ಲಾಕ್ಡೌನ್ ಸಮಯದಲ್ಲಿ ಆಹಾರದ ಪಕ್ಕಕ್ಕೆ ನೀಡಲಾಗಿದೆ ಅಂತ ಮಾಹಿತಿ ಇದೆ. ಬರೀ ಬೆಂಗಳೂರು ಕೊಟ್ಟರೆ ನಿಮ್ಮಲ್ಲಿ ಅಂತ ಹೇಳ್ಕೊಟ್ಟಿಲ್ಲ, ನಮ್ಮ ನಿಮ್ಮಲ್ಲಿ ಏನಿಲ್ಲ, ಬೆಂಗಳೂರು ಕಟ್ಟೆ ಸುಮಾರು 5 ಲಕ್ಷ ಕಾರ್ಮಿಕರ ರೈಲು ಮತ್ತು ಬಸ್ಗಳ ಆಹಾರ ಪಟ್ಕೊಂಡು ನಡೆಯುವ ಸ್ವಂತ ಊರುಗಳಿಗೆ ಕಳಿಸಲಾಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. 2.70 ಲಕ್ಷ ಆಹಾರ ಕಿಟ್ಗಳನ್ನ ವಿವಿಧ ಕ್ಷೇತ್ರಗಳಲ್ಲಿ ಶಾಸಕರಿಗೆ ನೀಡಲಾಗಿದೆ ಮಾಹಿತಿ ನಾನು ಹೊಂದಿರುವ ನಾವೇನಾದ್ರು ಗೋವಾಗಿ ಹೋಗಿ ಕೊಟ್ಟೆವು. ಒಂದಾವಳಿ ಮಂತೇಶ್ ಇವತ್ತು ಬೆಂಗಳೂರಿನಾಗ ಏನ್ ಮಾಡಿದಾರ, ಬೆಂಗಳೂರಿನಾಗ ಈ MLAs ಇದಾರಲ್ಲ, ಮಂತ್ರಿಗಳು, ಶಾಸಕರು, ಇವ್ರದ್ದು ರೇಷನ್ ಕಿಟ್ಸ್ ಅವಕ್ಕ ನಿಮ್ ಸ್ವಂತದಿಂದ ಕೊಟ್ರಿ, ನೀವು ಫೋಟೋ ಹಾಕೊಡಿ, ನಾವು ಸ್ವಂತ ಕೊಟ್ರೆ ನಾವು ಫೋಟೋ ಹಾಕೊಂಡಿರ್ಲಿಕ್ಕೆ ಮಾತಾಡ. ಆದ್ರೆ ಸರ್ಕಾರದಿಂದ ಕೊಟ್ಟದ್ದು ಫೋಟೋ ಇರುವುದು ಹಸಿರು ತಾವು ಸ್ವಂತ ಕೊಟ್ಟಿವಂತ ಇವ್ರ ಪ್ರಚಾರ. ಆಮೇಲೆ ಕಾರ್ಮಿಕರು ಕೊಟ್ಟ ತಗೊಂಡ್ರೆ ನೀವು ಇವತ್ತು ತಮ್ಮ ವೋಟರ್ಸ್ ಕಾರ್ಯಕರ್ತರಿಗೆ ವೋಟರ್ಸ್ ಕೊಟ್ಟಿದ್ದಾರೆ ನೋಡಿರಲ್ಲ, ಟಿವಿದಾಗೆಲ್ಲ ಮಾತಾಡ ಬಂದಿರೋ ಹಂಗೆ ನೀವು 10 ಕಿಟ್ ಕೊಡ್ರಿ, ನಿಮ್ಮ ಕೈಲಿ ಅರ್ಧೋಣ ನೀವು ಸರ್ಕಾರದ ನೀವು ಫೋಟೋ ಕೊಟ್ರೆ ಹಂಗೆ ಮಾಡಕ್ಕಾಗತ್ರಿ. ಇವತ್ತು ಅದರಲ್ಲಿ ಕೂಡ ದೊಡ್ಡ ಈ ಆಹಾರ ಕಿಟ್ಟು ಇವೆಲ್ಲ ವಿವಿಧ ಸಂಘ ಸಂಸ್ಥೆಗಳು ಕೊಟ್ಟಿದ್ದಾರೆ, ನಡ್ಕೊಂಡು ನಾನು ಕೊಟ್ಟಿದ್ದೀನಿ, ಎಲ್ಲರೂ ಕೊಟ್ಟಿದ್ದಾರೆ. ಪಾಪ ಜನತೆ ಇಂಥ ಸಂದರ್ಭದಲ್ಲಿ ಪ್ರವಾಹ ಇರ್ಬೋದು ಅಥವಾ ಈ ಕೊರೋನಾ ಸಮಯದಲ್ಲಿ ಜನತೆ, ಶಾಲಾ ಮಕ್ಕಳು ಒಳಗೊಂಡು ಸಹ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಸಹ ಮಾಡಿದ್ದಾರೆ. ದೇಶದ ಒಂದು ಸಂಸ್ಕೃತಿಯ ರೇತಮ, ನಮ್ಮ ದೇಶದ ಒಂದು ಪರಂಪರೆ ಇದೆ. ನಾವು ದಾಸೋಹದ ಇದರಲ್ಲಿ ನಂಬಿಕೆ ಇಟ್ಕೊಂಡಂಥವು ಜನರು ಸಹ ಒಂದು ತೊಂದರೆಗಳಾದಾಗ ಸಹಾಯ ಮಾಡುವಂಥದ್ದು ಎಲ್ಲರೂ ಮಾಡಿದ್ರು. ನೀವು ಮಾಡಿದ್ರಿ ಮಾಧ್ಯಮಗಳು, ಇವತ್ತು ನಿಮ್ಮ ಮಾಧ್ಯಮಗಳು ಕಲೆಕ್ಟ್ ಮಾಡ್ಕೊಂಡಿದ್ರು, ಸಹ ಹಣ ಕಲೆಕ್ಟ್ ಮಾಡ್ಕೊಂಡಿದ್ದಂಥ ಪ್ರವಾಸ ಸಂದರ್ಭದಲ್ಲಿ ನೀವು ಕೂಡ ಮಾಡಿದ್ರಿ. ಆ ಆಹಾರ ಕಿಟ್ನಾಗ ಕೂಡ ಇವು ಏನು ಸಾರ್ವಜನಿಕರು ಕೊಟ್ಟಿರ್ತಾರೆ, ಜನ ದೇಣಿಗೆ ಕೊಟ್ಟಿದ್ರ ಅದನ್ನು ಕೂಡ ತಮ್ಮ ಲೆಕ್ಕದಾಗ ದೋಷ ಅನುಕೂಲ ಕೊಟ್ಟಿದ್ರು ಅಂತ ಮಾಹಿತಿ. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣ ವೈಫಲ್ಯದಿಂದಾಗಿ ಇವತ್ತು ಈ ದೇಶದಲ್ಲಿ ಕೋವಿಡ್-19 ಪರಿಸ್ಥಿತಿ ಬಹಳ ಭೀಕರವಾಗಿತ್ತು. ಇದು ತಪ್ಪತ್ತಿದೆ, ಬಹಳ ನನಗನ್ಸುಮಟ್ಟಿಗೆ ಏನಾದರೂ ಈ ವರ್ಷ 2020 ಇದರಲ್ಲೇ ಹೋಗ್ತದೆ. ಒಂದು ಜನವರಿಗೆ ನಮಗೊಂದು ಸ್ಪಷ್ಟ ಚಿತ್ರ ಸಿಗ್ಬೋದು. ಇದಕ್ಕೆ ಹೆಚ್ಚಿಗೆ ಆಗ್ತಾ ಇದೆ, ಸಂಪೂರ್ಣ ವೈಫಲ್ಯ ಆಗಿದೆ. ನಾನು ಹೇಳಿದ್ದೇನೆ, ಕೇಂದ್ರ ಸರ್ಕಾರ ಯಾವ ರೀತಿ ವೈಫಲ್ಯ ಆಗಿದೆ, ರಾಜ್ಯ ಸರ್ಕಾರ ಸೇರ್ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ರು, ನಮ್ಮ ಪ್ರಧಾನಮಂತ್ರಿ ಹೇಳ್ತಾರೆ, ಹಿಂದೆ 100 ದಿವಸದಲ್ಲಿ ಎಲ್ಲರ ಅಕೌಂಟಿಗೆ 15 ಲಕ್ಷ ರೂಪಾಯಿ ಅಂತ ಹೇಳಿದ್ರು. ನಮ್ಮ ಜಿಲ್ಲೆದಾಗ ಮಾತ್ರ ಬಂದಿಲ್ಲಪ್ಪ, ನಿಮ್ಗೆ ಅದಕ್ಕೆ ಬಂದವ ಸರ್ 15 ಲಕ್ಷ ರೂಪಾಯಿ. ವರ್ಷಕ್ಕೆ 2 ಕೋಟಿ ನೌಕರಿ ಇಸ್ತೀವಿ ಅಂತ ಹೇಳಿದ್ರು. 5 ವರ್ಷ 10 ಕೋಟಿ ನೌಕರಿ, 10 ಕೋಟಿ ನೌಕರಿ ಹೋಗೋದು ಸಿಗೋದ್ರಲ್ಲಿ ಊರಿಗೆ ಎಲ್ರಿ ಇದ್ದಂಥ ನೌಕರಿಗಳೆಲ್ಲ ಹೋಗಿರೋ ಮೋಟಿವೇಟ್ ಮಾಡ್ಬೇಕು. ಈಗ ಅವ್ರು ಹೇಳಿದ್ರೆ ಏನಂದ್ರೆ ಭಾಷಣದಾಗ 18 ದಿನಗಳಲ್ಲಿ ಮಹಾಭಾರತ ಮುಗಿದ್ರೆ ನಾವು ಕೊರೋನಾವನ್ನು 21 ದಿವಸ ಉಳಿಸ್ತೀವಿ ಅಂತ ಹೇಳಿದ್ರು.
ಇಸ್ ನಾಟ್ ಅ ಟೈಮ್ ಇಂಥವೆಲ್ಲ ಸ್ಟೇಟ್ಮೆಂಟ್ ಮಾಡಿ. ಈ ಸಭೆ ಏನಂದ್ರೆ ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡುವಂಥ ಸಂದರ್ಭ. ನಮಗೇನು ಶಕ್ತಿ ಅದ ಆ ಶಕ್ತಿ ಮೀರಿ ಗೊತ್ತಿದ್ರು ಸಹ ನಾವು ಪ್ರಯತ್ನ ಮಾಡುವಂಥದ್ದು, ಎಲ್ಲ ರೀತಿಯ ಪ್ರಯತ್ನಗಳು ಮಾಡುವಂಥ ಕಾಲ ಇದೆ. ಇಟ್ಕೊಂಡು ನಾವು ಮಹಾಭಾರತ 12 ದಿನ ಮುಗಿತು, 21 ದಿವಸ ಮುಗಿಸ್ತೀನಿ, ಏನು ಮಾಡಿ ಅದೇ ಹೇಳಿದಲ್ಲ, ಕೋವಿಡ್ ಸಂಖ್ಯೆ 566ರಿಂದ ಇವತ್ತು 1775 ಆಗಿರುತ್ತೆ. ಅದೇ ಹೇಳಿದಲ್ಲ, ಏಕಾಏಕಿ ಲಾಕ್ಡೌನ್ ಮಾಡಿ ಹೇಳಿದ್ರು, ಸಿಂಗಾಪುರ್ ಮಾಡಿದಂಥ ಕೆಲಸ ಮಾಡಿದ್ದಾರೆ. ಸಿಯಾಸತ್ ಮಟ್ಟಿಗೆ ಜನ ಹಣ ಕೊಟ್ಟಿದ್ದಾರೆ, ನಾನು ಕೊಟ್ಟಿದ್ದೀನಿ. 25 ಲಕ್ಷ ಕೆಲಸ ಕರ್ನಾಟಕದಲ್ಲಿ ಮಾರ್ಚ್ 21 ಕೇವಲ ಒಂದು ಸೋಂಕು ಪ್ರಕರಣ ಇದ್ದು 1 ಲಕ್ಷ ಮೀರಿದ್ದು ಸರ್. ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲ, ಆಸ್ಪತ್ರೆಗಳ ಬೆಡ್ ಸಿಗ್ತಾ ಇಲ್ಲ. ಮಡಿವಾಳ ನೇಕಾರ ಡ್ರೈವರ್ಸು ಹಣ್ಣು ತರಕಾರಿ ಬಂದ ರೈತರಿಗೆ ಪ್ರತಿ ಕುಟುಂಬಕ್ಕೆ ತಲಾ 5,000 ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿ ಅದು ಸರಿಯಾದ ಫಲವನ್ನು ತಲುಪಿಲ್ಲ. ಮತ್ತು ಬಜೆಟ್ ಅಲ್ಲಿ ಸಾಲ ಮನ್ನಾವನ್ನೇ ಕೋವಿಡ್ ಪರಿಹಾರ ಅಂತ ತೋರಿಸ್ತಾ ಇದ್ದಾರೆ ಲೆಕ್ಕ. ಈ ಪರಿಹಾರವನ್ನು ಲಾಕ್ಡೌನ್ ಘೋಷಿಸಿದ್ರೆ ಒಂದು ಜನರಿಗೆ ಅನುಕೂಲ ಆಗ್ತಾ ಇತ್ತು. ವಲಸೆ ಕಾರ್ಯಕರ್ತರು ಪರಿಸ್ಥಿತಿ ಬಹುಶಃ ದೇಶ ವಿಭಜನೆ ಆದ್ಮೇಲೆ, ಸ್ವತಂತ್ರ ಕೃಷಿ ವಿಭಜನೆ ಆದ್ಮೇಲೆ ಏನು ಪರಿಸ್ಥಿತಿ ಬಹುಶಃ ನಾವು ನೀವು ನೋಡಿರ್ಲಿಕ್ಕಿಲ್ಲ. ಆದರೆ ಇವತ್ತು ನೋಡ್ಲಿಕ್ಕೆ ಸಿಗ್ತದೆ. ಕಾರ್ಮಿಕರ ಪರದಾಟ, 400, 500, 800, 1000 ಕಿಲೋಮೀಟರ್ ನಡ್ಕೊಂಡು ಹೋಗುವಂಥದ್ದು, ಮಕ್ಕಳು ಹೊತ್ಕೊಂಡು ಹೋಗುವಂಥದ್ದು, ಗಂಟು ಹೊತ್ಕೊಂಡು ಹೋಗುವಂಥದ್ದು, ಅನೇಕರು ಸಾಯುವಂಥದ್ದು. ಈ ಪರಿಸ್ಥಿತಿ ನಾವು ತುಂಬಿಸ್ಕೊಂಡಿದ್ದೀವಿ. ಯಾಕಂದರೆ ಗಡಿಯನ್ನು ಲಾಕ್ಡೌನ್ ಮಾಡಿದ್ದೀವಿ. 1 ವಾರ ಮಾಡಿ ಇದು ಮಾಡಿದರೆ ಇನ್ನೊಂದು ಅಡ್ವಾಂಟೇಜ್ ಆಗ್ತಿತ್ತು. ಇವರೆಲ್ಲ ಕಾರ್ಮಿಕರು ಹೋಗಿರ್ತಿದ್ರ ತಮ್ಮಲ್ಲಿ ಇದಕ್ಕೆ ರಾಜ್ಯಗಳಿಗೆ. ಈಗ ಕರೋನಾ ಕಂಟ್ರೋಲ್ ಬರ್ತಿತ್ತ, ಅಕ್ಟೋಬರ್ ನವೆಂಬರ್ನಲ್ಲಿ ದಿವಸ ಮತ್ತೆ ಅವ್ರು ವಾಪಸ್ ಬಂದು ನಮ್ಮ ಎಕಾನಮಿಗೂ ಸಹಾಯ ಆಗ್ತಿತ್ತು. ಯಾಕಂದ್ರೆ ಇಂಡಸ್ಟ್ರಿ ಫ್ಯಾಕ್ಟ್ರಿ ಚಾಲೂ ಆಗ್ತದೆ. ಈಗ ಹೋದ್ರೆ ಬರ್ತಾರ, ಅವ್ರು ಭಿಕ್ಷುಕರತೆ ನಾವು ಟ್ರೀಟ್ ಮಾಡಿದ್ವಿ. ಈಗ ಹೋದವ್ರು ಬರ್ತಾರ ಅಂತ ಯಾವ ಇಂಡಸ್ಟ್ರಿನೂ ಪ್ರಾರಂಭ ಆಗುತ್ತೆ. ಸರ್ ಫೇಲ್ಯೂರ್ಸ್. ಇವತ್ತು ಬೇರೆ ಬೇರೆ ತೆಲೀದಂತಕ್ಕಂಥವ್ರು ಸಹ ಕೊರೋನಾ ಕಂಟ್ರೋಲ್ ತರ್ತಾ ಇದ್ದಾರೆ. ನಮ್ಮಲ್ಲಿ ಏನೂ ಇಲ್ಲ. ನೀವು ನಿನ್ನೆ HK ಪಾಟೀಲ್ ಬಿಜಾಪುರ ಬಂದಾಗ ಅವರು ನಮ್ಗೆ ಇನ್ಚಾರ್ಜ್ ಅದಲ್ಲ ಇದ್ದಾರೆ. 10,000 ಮಂದಿ ಬೆಂಗಳೂರಿನಲ್ಲಿ. ಮೊದಲು ನಿಮ್ದೆಲ್ಲ ಈ ಸೋಂಕಿನಿಂದ ಈ ಸೋಂಕು ಎಲ್ಲ ಆ್ಯಪ್ ಇರ್ತಿತ್ತಲ್ಲ, ಟ್ರ್ಯಾಕಿಂಗ್ ಸಿಸ್ಟಮ್ ಇರ್ತಿತ್ತು. 10,000 ಮಂದಿ ಆ ಟ್ರ್ಯಾಕಿಂಗ್ ಸಿಸ್ಟಮ್ನಾಗ ಇಲ್ಲೇ ಇದೆ, ಸಿಕ್ಕಿದ್ದು ಎಲ್ಲರೂ ಗೊತ್ತಿಲ್ಲ. ಅವ್ರು ಎಲ್ಲಿ ಹೋಗಿ ಯಾಕೆ ಸೋಂಕು ತಲುಪಿಸಂತ ಗೊತ್ತಿಲ್ಲ. ಇದು ಪರಿಸ್ಥಿತಿ. 10,000 ಜನ ಸೋಂಕಿದ್ರು ಈ ರ್ಯಾಡಾರ್ ಹೊರಬಿಟ್ರು. ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ ಸರ್. ಮತ್ತೆ ಟಿವಿದಲ್ಲಿ ಕೂಡ ತೋರಿಸ್ತಾ ಇದ್ರು. ಇವತ್ತು ಸರ್ಕಾರ ಹೇಳ್ತದೆ ವಿರೋಧ ಪಕ್ಷಗಳು ಸಹಕಾರ ಮಾಡಬೇಕು. ಹೌದು, ನಾವು ಸರ್ಕಾರ ಮಾಡಿದ್ದೀವಿ. ಬಹುಶಃ ಸರ್ಕಾರ ಮಾಡಲಾದಷ್ಟು, ಬಹುಶಃ ಅದರಲ್ಲಿ ವಿಶೇಷವಾಗಿ ಬಿಜೆಪಿ ಶಾಸಕರು ಕೆಲವೊಬ್ಬರು ಮಾಡಿರ್ಬೋದು. ನಮ್ಮಲ್ಲೇ ತೋರಿಸ್ಬಿಡಿದ್ರೆ ಒಬ್ಬೊಬ್ಬರು ಶಾಸಕರು ಮಾಡಿದ್ದಾರೆ. ಆದರೆ ಸರ್ಕಾರದಲ್ಲಿ ತೋರಿಸ್ ನಾವು ವಿರೋಧ ಪಕ್ಷದಾಗಿದ್ರು ಕೂಡ ನಾವು ಈ ನಾನಾಗಿರ್ಬೋದು, ನಮ್ಮಲ್ಲಿ ಮಾಜಿ ಶಾಸಕರಿರ್ಬೋದು, ಸೋತ ಅಭ್ಯರ್ಥಿಗಳಾಗಿರ್ಬೋದು, ಜನ ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಜನ ಊಟ ಹಾಕಿದಾರ, ರೇಷನ್ ಕೊಟ್ಟಿದಾರ, ಮಾಸ್ಕ್ ಹಂಚಿದಾರ, ಎಲ್ಲವನ್ನೂ ತುಂಬ ದೇಣಿಗೆ ಕೊಟ್ಟಿದ್ದಾರೆ. ಆದರೆ ನಾವು ಸರ್ಕಾರ ಇದಕ್ಕೆಲ್ಲ ಕೊಡ್ಲಿಕ್ಕೆ ತಯಾರಿಲ್ಲ. ಕೊಟ್ಟಿದ್ದೀವಿ ಕೂಡ ಮತ್ತೆ ಕೊಡ್ಲಿಕ್ಕೂ ನಮ್ಮಲ್ಲಿ ತಯಾರಿದ್ದೀವಿ. ಆದರೆ ಇವರು ಲೂಟಿ ಹೊಡಿ ಕೇಳಬಾರ್ದು. ವಿರೋಧ ಪಕ್ಷದವರಾಗಿ ನಾವು ಇವ್ರು ಲೂಟಿ ಹೊಡೆದಿದ್ದ ತಪ್ಪರಿ. ಅದು ಕೊರೋನಾದ ಮಾನ್ಯತೆ ಇರಬೇಕಾಗಿತ್ತು. ಇವತ್ತು ಸರ್ ಕೊರೋನಾದಲ್ಲಿ ಲೂಟಿ ಹೊಡೆದು ಕೇಳಬಾರ್ದು. ಆಮೇಲೆ 5 ಲಕ್ಷ ಕಾರ್ಮಿಕರಿಗೆ 80 ಲಕ್ಷ ಕಿಟ್ ಕೊಡೋದು, ಎಷ್ಟು ಕಿಟ್ ನೀಡಲಾಗಿರೋ ಬಗ್ಗೆ ಲೆಕ್ಕನೂ ಕೂಡ ಕೊಟ್ಟಿರಂಗಿಲ್ಲ. 85 ಲಕ್ಷ ಕಿಟ್
ಲಾಕ್ಡೌನ್ ಘೋಷಣೆ ಆಮೇಲೆ 120 ದಿವಸ ನಂತರ ಬೆಂಗಳೂರಿನಲ್ಲಿ ವಸ್ತು ಪ್ರದರ್ಶನ ಬೈದರೆ ಕೋವಿಡ್ ಸೆಂಟರ್ ಮಾಡಕ್ಕೆ ಕೊಟ್ಟಿದ್ದಾರೆ. ಅಲ್ಲಿ ದಿನಕ್ಕೆ ಬೆಡ್ ಒಂದಕ್ಕೆ 800 ಬಾಡಿಗೆ ನಿಗದಿಪಡಿಸಿ ಒಂದು ಭಾರಿ ಅವ್ಯವಹಾರ ಮಾಡಿದ್ದಾರೆ. ಆಮೇಲೆ ಮಾಧ್ಯಮ ಸ್ನೇಹಿತರೆ, ಇನ್ನೊಂದು ವಿಷಯನ ಗಮನಕ್ಕೆ ತರಕ್ಕೆ ಬಯಸ್ತೇನೆ. ನಾನು ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಹೇಳಿದೆ, ಈ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ನಲ್ಲಿ ಅಥವಾ ಬೇರೆ ಆಗಲಿ ನೀವು ಬರೀ ಬೆಡ್ಸ್ ಹಾಕಿ ನೀವು ಪೇಷಂಟ್ ಮಲಗಿಸಿದ್ರೆ ಆಗಲ್ಲ. ನರ್ಸಸ್ ಬೇಕಾಗ್ತಾರೆ, ಡಾಕ್ಟರ್ಸ್ ಬೇಕಾಗ್ತಾರೆ. ಆಮೇಲೆ ಕನಿಷ್ಠ ಪಕ್ಷ 5% ಪೇಷಂಟ್ಸ್ಗೆ ಅಲ್ಲೇನು ಸೋಂಕಿತಿರ್ತಾರಲ್ಲ ಅವರಿಗೆ ಆಕ್ಸಿಜನ್ ಬೇಕಾಗ್ತದೆ. ವಿವಿಧ ಥರದ ಹೈಫ್ಲೋ HFNC ಇರ್ಬೋದು, ವೆಂಟಿಲೇಟರ್ ಇರ್ಬೋದು, ಮತ್ತು ಬೇರೆ ಬೇರೆ ಇರ್ತಾವೆ, ಆಕ್ಸಿಜನ್ ಸಿಲಿಂಡರ್ಸ್ ಇರ್ಬೋದು, ಮತ್ತು ಬೇರೆ ಬೇರೆ ಇದಾವೆ. ಅದು ಬೇಕಾಗ್ತದೆ. ಅದಕ್ಕೆ ಇವರಲ್ಲಿ ಇನ್ನೂ ತಯಾರಿಲ್ಲ. ಮನೆ ಶ್ರೀರಾಮ್ಲು ಆರೋಗ್ಯ ಸಚಿವರು ನಾವು 100 ವೆಂಟಿಲೇಟರ್ ಖರೀದಿ ಮಾಡಿದ್ರಿ, ಬರೀ 28 ಖರೀದಿ ಮಾಡಿದ್ರಿ ಅಂತ ಹೇಳ್ತೀವಿ. 28 ಗಂಟೆ ರೊಕ್ಕ ಮಾಡಿದ್ವಿ, 100 ಕೊಡೋದಿಲ್ಲ ಅಂತ ಹೇಳಿ 100 ಗಂಟೆ ಮಧ್ಯಾಹ್ನ ಹೋಗ್ತೇವೆ ಅಂದ್ರೆ 28 ವೆಂಟಿಲೇಟರ್ ಖರೀದಿ ಮಾಡಿದ್ರೆ ಇನ್ನೂ ಅದಕ್ಕಿಂತ ಸೀರಿಯಸ್ ಆಗ್ತದೆ. ಅಂದ್ರೆ ಬರೀ ಇಲ್ಲಿ ತರ ಖರೀದಿ ಮಾಡಿ ಬರೀ 28 ವೆಂಟಿಲೇಟರ್ ಅಂದ್ರೆ ಅವರೆಲ್ಲ ಸತ್ಯ ಆಗಿದ್ದಾರೆ. ಒಂದು ಜಿಲ್ಲಾಕ್ಕೆ ಒಂದು ಬರಂಗಿಲ್ಲರಿ, 30 ಜಿಲ್ಲಾ ನಾವು ನಾ 80 ಮಾಡಿದ್ವಿ. ನಮ್ಮಲ್ಲಿ ಮೊದಲೇ 20 ಇತ್ತು, 80 ಇರಲಿ. ಸಿವಿಲ್ ಹಾಸ್ಪಿಟಲ್ ನಾವು ಕೊಟ್ಟಿದ್ದೆ ಬದಲ ಕೋವಿಡ್ ಹಾಸ್ಪಿಟಲ್ 17 ನಾವು 12 ಅಲ್ಲಿ ನಾವು ಸಿವಿಲ್ 20 ಅಂದ್ರೆ ಭಾಳ ಟೈಮ್ ಆಯ್ತು. ಅರೆ ಕೇಳಬೇಕಲ್ಲ, ಇಂಟ್ರೆಸ್ಟಿಂಗ್ ಭಾಳ ಆಯ್ತಲ್ಲ. ಈಗ 28 ಬಿಡ್ಬೇಕಾ ಸ್ವಲ್ಪ 28 ವೆಂಟಿಲೇಟರ್ ಖರೀದಿ ಮಾಡಿ ಅಂತ ಹೇಳಕ್ ಹೋದ ಅದ ಮುಗ್ದ ಕೆಲಸ ಯಾವ್ದು ಇರ್ರಿ. ಜಿಲ್ಲೆಗೆ ಬಂದು ಜಿಲ್ಲೆಗೆ ಬಂದು ವೆಂಟಿಲೇಟರ್ ಕೊಡಕ್ಕಾಗಿಲ್ಲ ನನಗೆ. ಅದು ತೀರಾ ಡೇಂಜರಸ್. ಅದು ಈ ದುಡ್ಡು ಹೊಡಿಯೋದಕ್ಕಿಂತ ಡೇಂಜರಸ್ ಅದು. ಹೌದಲ್ಲ? ಆಮೇಲೆ ಒಂದೊಂದರ ಹೇಳಿದಾರೆ. ಪ್ರತ್ಯೇಕ ವರ್ಷದ ಬೊಮ್ಮಾಯಿ ಅವರು 324 ಕೋಟಿ ಅಂತ ಹೇಳಿದಾರೆ. ಆಮೇಲೆ ಇನ್ನೊಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ದಿವಸ 5 ಮಂತ್ರಿ ಕೂಡಿ ಯಾರಿಗಾರು 1 ಕೋಟಿ ಅಂತ ಹೇಳ್ತಾರೆ. ಬೊಮ್ಮಾಯಿಯವರು ಇಲ್ಲಿ ಜಿಲ್ಲಾ ಮಂತ್ರಿಗಳಲ್ಲ, ಇವತ್ತು ಸರ್ಕಾರದ ಉಸ್ತುವಾರಿ ಸಚಿವರು ಬಂದು ಸರ್ಕಾರದ 1 ವರ್ಷ ಸಾಧನೆ ಬಂದಿರ್ತಲ್ಲ ಇತರ ಪತ್ರಿಕಾಗೋಷ್ಠಿಯಲ್ಲಿ 1 ವರ್ಷ ಸಾಧನೆ ಯಾರೋ ಹೇಳಿದ್ರು. 1 ವರ್ಷ ಸಾಧನೆ ಇಲ್ಲ. ಅದಕ್ಕೆ ನಮ್ಮ ಅವರು ಇನ್ನೊಂದು ನಿನ್ನೆ NDTV ನೋಡ್ತಾ ಇದ್ದಾರೆ. ಇನ್ನೊಂದು ಗಂಭೀರವಾದಂಥದ್ದು, ಈ ನಾವು ದೇಶದಲ್ಲಿ ಒಂದು ಸಹ ನಾವೇನು ವೆಂಟಿಲೇಟರ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಸ್ಥಳೀಯವಾಗಿ ಇಂಡಿಜಿನಸ್. ನಮ್ಮ ವೆಂಟಿಲೇಟರ್ಸ್ ಎಕ್ಸ್ಪೋರ್ಟ್ ಮಾಡಕ್ಕೆ ಪರ್ಮಿಷನ್ ಕೊಡಿದ್ದಾರೆ. NDTV ತೋರಿಸ್ತಾ ಇದೆ. ಅಂದ್ರೆ ನಮಗೆ ವೆಂಟಿಲೇಟರ್ ಇಲ್ಲ. ಪುಣ್ಯಾತ್ಮ ರಾಮಲು ಹೇಳ್ತಾರೆ 28 ಅದಾವ ಕೊಟ್ಟು ಒಂದೊಂದು ಜಿಲ್ಲೆ ಬಂದು ಏನ್ರಿ ಎಕ್ಸ್ಪೋರ್ಟ್. ಪ್ರಧಾನಮಂತ್ರಿಗಳು ಯಾವ್ದಾದ್ರು ಹುಡುಗಿ ಮಾಡೋದು ಆಯ್ತಲ್ಲ, ಚಲೋ ಹೊರಟಿಸ್ತಾರೆ ಮೇಡಮ್. ಯಾವುದೋ ಒಂದು ಹುಡುಗಿ SCQ ಹೈಡ್ರೋಕ್ಲೋರಿಕ್ ವಾಟ್ ಇಸ್ ದಿಸ್ ಮೇಡಮ್? SCQ ಅದನ್ನ ಮಾಡಾಕ ಬೇರೆ ಬೇರೆ ದೇಶಕ್ಕೆ ಕೊಟ್ಟು ಕಳಿಸ್ತಾರೆ. ಇಲ್ಲಿ ಏನೈತೆ ಪರಿಸ್ಥಿತಿ ನಮ್ಗೆ ಗೊತ್ತಿಲ್ಲ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಬೇರೆ ದೇಶದ ಪ್ರಧಾನಮಂತ್ರಿ ಕೊಡ್ಲಿಕ್ಕೆ ಬೇಡಲ್ಲ. ನಮ್ಮಲ್ಲಿ ನೋಡ್ಕೊಂಡು ಬರೋದು. ನಮ್ಮಲ್ಲೇ ವೆಂಟಿಲೇಟರ್ ಇಲ್ಲಾರ್ದಾಗ ಬೇರೆ ದೇಶಕ್ಕೆ ವೆಂಟಿಲೇಟರ್ ಕಳಿಸ್ತಾರೆ. ನಮ್ಮ ದೇಶನ ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಹೊರಗಡೆ ಇಂಪೋರ್ಟ್ ಮಾಡ್ಕೊಳ್ಳೋದು ಮಾತು ಬೇರೆ. ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದಂಥದ್ದು ನಮ್ಮವ್ರು ಮ್ಯಾನುಫ್ಯಾಕ್ಚರ್ ಮಾಡಿ ಎಕ್ಸ್ಪೋರ್ಟ್. NDTV ತೋರಿಸಿ ನಾವು ನೋಡಿದ್ದೇವೆ. ಒಟ್ಟಾರೆ ನಾನು ನಮ್ಮ ಸರ್ಕಾರ, ನಮ್ಮ ಪಕ್ಷ ನಾವೆಲ್ಲರೂ ಒಂದು ದಿವಸ ಒತ್ತಾಯ ಮಾಡ್ತಾ ಇರುವಂಥದ್ದು, ಇದು ಒಂದು ಕ್ರಿಮಿನಲ್ ಒಂದು ದಿವಸ ಆಕ್ಟ್ ಸರ್ಕಾರ. ಮಾನವೀಯತೆ ಬೆರೆಯುವಂಥ ಸಂದರ್ಭದಲ್ಲಿ ಜನರ ಆರೋಗ್ಯ ಕಾರ್ಯಕರ್ತರ ಡಾಕ್ಟರ್ಸ್ನ ಅವರ ಜೊತೆ ನೀವು ಚೆನ್ನಾಗಿ ಆಡಿದ್ದೀರಿ. ಅನೇಕರು ಒಂದು ದಿವಸ ಇದರಿಂದ
ಕೋವಿಡ್ ಅನುಭವಿಸಿದ್ದಾರೆ, ಅನೇಕರು ಸಹ ಸಾಯುವಂಥದ್ದು ಕೂಡ ವಿಡಿಯೋ ಟಿವಿಲಿ ನೋಡ್ತಾ ಇದ್ರು ಕಳಪೆ. ಅದಕ್ಕೆ ಇದನ್ನ ಒಬ್ಬ ಹೈಕೋರ್ಟ್ದ ಆಕ್ಟಿಂಗ್ ಜಡ್ಜ್, ರಿಟೈರ್ಡ್ ಜಡ್ಜ್ ಬೇಕಾಗಿಲ್ಲ, ನಮ್ಗೆ ಎಲ್ಲ ಮುಚ್ಚಾಕಿ ಬಿಡ್ತಾವೆ, ನಡೀತಾವೆ ಹೆಂಗಾಗ್ತಾವೆ ನೋಡಿದ್ವಿ ನಾವು ಎನ್ಕ್ವೈರಿ. ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ನಿಂದ ಒಂದು ದಿವಸ ಹಾಲಿ ಇರುವಂಥ ಹೈಕೋರ್ಟ್ ಜಡ್ಜ್ ಅವ್ರ ನೇತೃತ್ವದಲ್ಲಿ ಒಂದು ದಿವಸ ಇದರ ಎನ್ಕ್ವೈರಿ ಆಗಬೇಕು ಮತ್ತು ಸರ್ಕಾರ ಇದರ ಬಗ್ಗೆ ಶ್ವೇತಪತ್ರ ವೈಟ್ ಪೇಪರ್ನ ಹೊರಡಿಸಬೇಕು ಮತ್ತು ನಿರ್ದಾಕ್ಷಿಣ್ಯವಾಗಿ ಒಂದು ದಿವಸ ಇವ್ರನ್ನ ಯಾರ್ಯಾರು ತಪ್ಪು ಮಾಡಿದಾರ, ಮಂತ್ರಿಗಳು ಇರ್ಬೋದು, ಅಧಿಕಾರಿಗಳು ಇರ್ಬೋದು, ಯಾರೇ ಇರ್ಬೋದು, ಎಷ್ಟೇ ದೊಡ್ಡವರಿರಲಿ, ಈ ಅಮಾನವೀಯ ಕಷ್ಟದ ಸಮಯದಲ್ಲಿ ಆರೋಗ್ಯ ಗಂಡಾಂತರದ ಸಂದರ್ಭದಲ್ಲಿ ದುಡ್ಡು ಹೊಡೆದಿದ್ದಾರಲ್ಲ ಇವರಿಗೆ ಜೈಲಿಗೆ ಹಾಕುವಂತ ಕೆಲಸ ಆಗುತ್ತೆ. ಇದು ನಮ್ಮ ಬೇಡಿಕೆ. ಇನ್ನೊಂದು ಜೊತೆಗೆ ನಮ್ಗೆ ಗೊತ್ತಿರ್ಬೋದು, ನನಗೆ ಇಲ್ಲೆಲ್ಲ ಮೇಡಮ್ ಇದು ರೆಮ್ಡಿಸಿವಿರ್ ಮತ್ತು ಟೊಸಿಲಿಮುಜಬ್ ಅಂತೇಳಿ ಅದಕ್ಕೆ ಇಂಜೆಕ್ಷನ್ಸ್ ಕೊಡ್ತಾರೆ ಪಾಪ ದಿನ ನಾನು ಫೋನ್ ಮಾಡ್ತಾರೆ. ಬಿಜೆಪಿ ಶಾಸಕರ ಇಬ್ಬರು ಫೋನ್ ಮಾಡ್ಯಾರ, ಯಾಕ್ರಿ ಮತ್ತೆ ಹೆಸರು ಹೇಳಂಗಿಲ್ಲ, ಒಂದು ಇಂಜೆಕ್ಷನ್ ಕೊಡ್ತಿದೆ ನಮ್ಮ ಹಾಸ್ಪಿಟಲ್ ಅಂತ. ಈ ರೆಮ್ಡಿಸಿವಿರ್ ಇಲ್ಲ, ಇಂಜೆಕ್ಷನ್ ಟೊಸಿಲಿಮುಜಬ್ ಇಂಜೆಕ್ಷನ್ಸ್ ಇಲ್ಲ, ಇವತ್ತು ಇಂಜೆಕ್ಷನ್ಸ್ ಇಲ್ಲ. ಆಮೇಲೆ ವೆಂಟಿಲೇಟರ್ಸ್ ಇಲ್ಲ, ಬೆಡ್ಸ್, ವೆಂಟಿಲೇಟರ್ ಬೆಡ್ಸ್ ಇಲ್ಲ. ವೆಂಟಿಲೇಟರ್ ಸಿಗಲಾರ್ದೆ ಸಹ ಸತ್ತದ ಮನೆ ಬೆಂಗಳೂರು ನೋಡಿದ್ದೀವಿ, ಮನೆ ಬೆಂಗಳೂರು ಬೇರೆ ಬೇರೆ ನೋಡಿದ್ದೀವಿ. ಹಾಸ್ಪಿಟಲ್ ಬೆಡ್ಸ್ ಇಲ್ಲ, ಬೆಡ್ ನರ್ಸಸ್ ಇಲ್ಲ, ನರ್ಸಸ್ ಡಾಕ್ಟರ್ಸ್ ಇಲ್ಲ. ಇವತ್ತು ಆಕ್ಸಿಜನ್ HFNC ಇರ್ಬೋದು, ವೆಂಟಿಲೇಟರ್ಸ್ ಯಾವುದೂ ಕೂಡ ಇಲ್ಲ. ಏನ್ ಮಾಡ್ತಾರೆ? ದುಡ್ಡು ಹೊಡಿದು ಒಂದೇ. ಮತ್ತೆ ಕೇಳಿದ್ರೆ ನೋಟಿಸ್ ಕೊಡ್ತಾರೆ. ರವಿಕುಮಾರ್, ಜನರಲ್ ಸೆಕ್ರೆಟರಿ ಆಫ್ MLC, ಜನರಲ್ ಸೆಕ್ರೆಟರಿ ಆಫ್ ಬಿಜೆಪಿ, ನೋಟಿಸ್ ಉಲ್ಟಾ ನಮಗೆ ನೋಟಿಸ್ ಕೇಳಿದ್ರೆ. ಇದು ಬಹುಶಃ ಕರ್ನಾಟಕ ರಾಜ್ಯವನ್ನ ಹಿಂದೆ ಕೆಲವೊಂದು ರಾಜ್ಯಗಳಿದ್ದು ನಾವು ಹೇಳಕ್ ಬರಲ್ಲ, ತಪ್ಪಾಗುತ್ತೆ. ಕರ್ನಾಟಕ ರಾಜ್ಯಕ್ಕೆ ತನ್ನದೇ ಆದಂತಹ ಘನತೆ, ಗೌರವ ದಿವಸ ಇದೆ. ಮಣ್ಣು ಪಾಲು ಮಾಡಿ ಈ ರಾಜ್ಯವನ್ನ ಇವತ್ತು ದಿವಸ ಪ್ರಗತಿ ಹೊಂದಿದಂಥ ಇವತ್ತು ಇಡೀ ವಿಶ್ವದ ಹೆಸರನ್ನು ಕರ್ನಾಟಕ ಮಾಡಿಕೊಂಡಿತ್ತು. ಅದಕ್ಕೆ ವ್ಯತಿರಿಕ್ತವಾಗಿತ್ತು ದಿವಸ ಈ ಬಿಜೆಪಿ ಸರ್ಕಾರ, ಯಡಿಯೂರಪ್ಪ ನೇತೃತ್ವದ ಸರ್ಕಾರ, ಅವರ ಸಚಿವರುಗಳು, ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ತನಿಖೆ ಆಗಬೇಕು, ಇವ್ರಿಗೆ ಶಿಕ್ಷೆ ಆಗಬೇಕು, ಜೈಲು ದಯವಿಟ್ಟು ಬಂದು ನಾವು ಜನರಿಗೆ ಈ ರೀತಿ ಪ್ರತಿ ಜಿಲ್ಲೆಗೆ ಒಬ್ಬೊಬ್ರು ನಮ್ಮಂತವ್ರು ಕಳಿಸಿ ಒಂದು ದಿವಸ ಬ್ರೀಫಿಂಗ್ ಮಾಡ್ತಾ ಇದ್ರು. ಸಿದ್ದರಾಮಯ್ಯ ಶಿವಮೊಗ್ಗದಲ್ಲಿ ಮಾಡ್ತಾ ಇದ್ದಾರೆ, ಗದಗದಲ್ಲಿ ಹೆಸರು ಪಾಠ ಮಾಡಿದ್ರು, ಈಗೆಲ್ಲರೂ ರಚಿಕೆ ಪಾಠ ಮೊನ್ನೆ ಬಿಜಾಪುರದಲ್ಲಿ ಮಾಡಿದ್ರು. ಇವಾಗ ಮಾಧ್ಯಮ ತಮ್ಮ ಮೂಲಕ ಒಂದು ದಿವಸ ಇವತ್ತು ಜನರಿಗೆ ಒಂದು ದಿವಸ ಈ ರೀತಿ ಸರ್ಕಾರ ನಡೀತಾ ಇದೆ. ಕೊರೋನಾವನ್ನ ಇವರು ಕಲ್ಪವೃಕ್ಷ, ಕಾಮಧೇನು ಹಬ್ಬ ಅಂತ ತಿಳ್ಕೊಂಡಿದಾರ. ಸಿದ್ದರಾಮಯ್ಯ ಅವರು ಮತ್ತೆ DK ಶಿವಕುಮಾರ್ ಅವರು ಆರೋಪ ಮಾಡ್ತಿದ್ರೆ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಆರೋಪ. ಈಗ ಆರೋಪ ಪ್ರತಿ ಆರೋಪ ಮಾಡ್ಕೊಂಡೆ ಕಾಲ ಕಳೆದಿಲ್ಲ. ಒಂದು ತಾರ್ಕಿಕ ನಿಮ್ಗೆ ಇಷ್ಟೆಲ್ಲ ಆಗಿದ್ರೆ ನಮ್ಗೆ ನಾನು ಮುಂದೆ ಕೇಳ್ತೀನಿ, ನಾನೇ ಈ ಸಂದರ್ಭ ಈ ರೀತಿ ಡ್ಯೂಟಿ ಕೊಡ್ತಿದ್ದಲ್ಲ ನಾವು ಕೇಳಬಾರ್ದು. ಇನ್ನೊಂದು ತಾರ್ಕಿಕ ಅಂತಿತ್ತು ಅನ್ನೋದ್ರ ಬರೀ ಇದೇ ತರ ತಾರ್ಕಿಕ ಅಂತ ಹೋಯ್ತೀವಿ. ಯಾಕೆ ಜನರಿಗೆ ಅವರು ಏನ್ ಮಾಡ್ತಾ ಇದಾರೆ, ಜನರಿಗೆ ತಪ್ಪು ದಾರಿ ಹೇಳ್ತಾ ಇದ್ದಾರೆ. ಹಾಗೆ ಈಗ ಪ್ರಶ್ನೆ ಮಾಡಿ ಅದು ಒಳಗೆ ಆಗುತ್ತಲ್ಲ, 28 ಮೆಟ್ರಿಕ್ ತೊಗೊಂಡು ಇರೋದು, ಒಬ್ರು 350 ಕೋಟಿ ಇರೋದು, ಒಬ್ರು 2100 ಕೋಟಿ ಇರೋದು. ಯಾಕೆ ಅನ್ಸ್ತೀರಿ ನೀವು? ಸೆಟ್ಟಿಂಗ್ ಜಡ್ಜಿನ ಎನ್ಕ್ವೈರಿ ಆಗಲಿ, ವೈಟ್ ಪೇಪರ್ ಹೊಂಟಿಸ್ರಿ. ಸರ್, ಈ ದಾಖಲೆಗಳು ಏನದ ಸರ್ಕಾರ ಕೊಟ್ಟಿರುವಂತಹ ಹೌದು ಎಲೆಕ್ಷನ್ಸ್ ಮುರುಗೇಶ್ ನಿರಾಣಿ ಕೊಟ್ಟಿರುವಂತಹ
ಡ್ರೈವ್ನಿಂದ ನಾನು ಹೇಳಿಲ್ಪ ನಿಮಗೆ ಸಿದ್ದರಾಮಯ್ಯ ಹೇಳಿ ಅದು ಗೊತ್ತಾಗ ಅದು ಮುರುಗೇಶ್ ನಿರಾಣಿ ಅವರು ಒಂದು ಇದ್ರಾಗ ಹೇಳ್ಯಾರ ಅದು ಕಮಿಟಿ ಅಧಿಕೃತ ಒಂದು ಕಮಿಟಿ ಇರಾಗ ಹೊರಗೆಲ್ಲೋ ಹೇಳಿದ್ರೆ ಮಾತು ಬೇರೆ ಅದು ವಿಧಾನಸಭೆ ಒಂದು ಸದನ ಸಮಿತಿಗಳು ಇರ್ತಾವಲ್ಲ ಆ ಸದನ ಸಮಿತಿ ಮೀಟಿಂಗ್ನಾಗ ಹೇಳ್ಯಾರ ಹೇಳಿದಾಗ ಅದು ಇದು ಆಯಿತು ಆದರೆ ಕೆಲವೊಂದು ಎಲೆಕ್ಷನ್ ಕೊಟ್ಟಿದ್ವಿ ಮತ್ತು ನಾನು ಹೇಳಿದ್ರಲ್ಲ ನಾನು ಎಲ್ಲ ಕೊಟ್ಟಿದ್ದೀನಿ ಮತ್ತು ಟ್ರೆಡಿಷನಲ್ ಆಗಿ ನಾನಾಗಲಿ ನಮ್ಮ ಡಾಕ್ಟರ್ ನಮ್ಗಿಂತ ಎಕ್ಸ್ಪರ್ಟ್ ಅದಾರ ಮಂಜುನಿ ಬಾಳ್ಕೊಡು ಎಲ್ಲ ಗೊತ್ತು ಡಾಕ್ಟರ್ ಹೆಣ್ಣು ನಾನು ಹೇಳಿದ್ದೀನಲ್ಲ ಆಮೇಲೆ ನಾ ಇದನ್ನ ಇದು ಮಾಡೋಕ್ಕಿಂತ ಮುಂಚಿತವಾಗಿ ನಾನು ನಮ್ಮ ಪ್ರಿನ್ಸಿಪಲ್ ಹೇಳಿದ್ರು ಸರ್ ನಾನು ನಿಮ್ಗೆ ಆ್ಯಕ್ಚುಲಿ ಇದು ಮಾಡಿ ಬಿಲ್ಸ್ ನೋಡಿ ಯಾವ್ಯಾವ ದಿನ ಎಷ್ಟು ಖರೀದಿ ಮಾಡಿ ಒಪ್ಪಂದ ನಾನು ಮಾಡ್ತೀನಿ ಯಾಕಂದ್ರೆ ಮಾಧ್ಯಮದ ಮುಂದೆ ಹೇಳ್ತೀನಿ ನೀವು ತಪ್ಪು ಹೇಳ್ಬಾರ್ದು ಅಂತ ಹೇಳಿ ಪಾಪ ಅವರು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳಿಕತ್ತಾರ ಅಧಿವೇಶನ ಕರೆಯಲಿಕ್ಕೆ ಅಂತ ತರ್ಕೋರಿ ಯಾಕೆ ಇಷ್ಟಿಲ್ಲ ಅಂದ್ರೆ ಇನ್ನಾಟಿ ನಾವೆಲ್ಲ ಹೇಳ್ತೀವಿ ನಿಮ್ಗೆ ಪ್ರಶ್ನೆ ಅಂತ ಹೇಳ್ತಾರೆ ಅದು ಇನ್ನಟ್ಟು ಅಷ್ಟ್ರಾಗ ಎಷ್ಟು ಮಂದಿ ಜನ ಸಾಯ್ತಾರೆ ಸಾಯ್ಲಿ ಅಂತ ಮಾಡ್ತಾರೆ ಒಳ್ಳೆ ಇನ್ನಾಟಿ ಲೂಟಿನ ಹೊಡಿತೀವಿ ಆಮೇಲೆ ಅಧಿವೇಶನದಾಗ ಪೇಷಂಟ್ ಆಲ್ರೆಡಿ ಆನ್ ವೆಂಟಿಲೇಟರ್ ರಿವೈವ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಾ ಸಾಯ್ಲಿಕ್ಕೆ ನೀವೇನಾದ್ರು FIR ಮಾಡಿದ್ದೀರಿ ಏನ್ರಿ FIR ಏನಾದ್ರು ಹಾಕಿ ಈ ಲೂಟಿ ಅಂಕಿಅಂಶಗಳನ್ನ ಇಟ್ಕೊಂಡು FIR ಏನಾದ್ರು ಮಾಡಿ ಈಗ ಪಕ್ಷದಲ್ಲಿ ಇವತ್ತು ದಿವಸ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಲ್ಲ ಹೈಕೋರ್ಟ್ ಜಡ್ಜನ್ನ ಡಿಮ್ಯಾಂಡಿಂಗ್ ದ ಗೌರ್ಮೆಂಟ್ ಹೈಕೋರ್ಟ್ ಜಡ್ಜ್ ನೇಮಿಸ್ರಿ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ನೇಮಿಸಿ ಎನ್ಕ್ವೈರಿ ಮಾಡಿಸಿ ತಪ್ಪಿಸ್ತಾರನ್ನ ಜೈಲಿಗೆ ಹಾಕ್ರಿ ವೈಟ್ ಪೇಪರ್ ಪಬ್ಲಿಷ್ ಮಾಡ್ರಿ ಶ್ವೇತಪತ್ರ ಪಬ್ಲಿಷ್ ಮಾಡ್ರಿ ಅದನ್ನು ಮಾಡ್ತಿದ್ರೆ ಮುಂದೆ ಪಕ್ಷ ನಿರ್ಧಾರ ಮಾಡ್ತದೆ ಎಲ್ಲ ಹಿರಿಯರು ಕೂಡ್ತಾರೆ ಪಕ್ಷದಲ್ಲಿ ಕೂತು ಮುಂದೆ ಅದಕ್ಕೆ ಯಾವ ರೀತಿ ನಾವು ಕಾನೂನು ಹೋರಾಟ ಮಾಡಬೇಕು ಜನರ ಮುಂದೆ ಹೋರಾಟ ಮಾಡಬೇಕು ಅದ್ರ ಮುಂದೆ ನಾವು ನಿರ್ಧಾರ ಮಾಡ್ತೀವಿ ಇನ್ನು ನಿಮ್ಮ ಹೋರಾಟದ ನಿರ್ಧಾರ ಅಂತಿಮ ಆಗಿಲ್ಲ ಹೋರಾಟ ನಿರ್ಧಾರ ಅಲ್ಲ ಫಸ್ಟ್ ಯಾವುದು ಗೌರ್ಮೆಂಟ್ ಪಾಲಿಸಿ ಗೌರ್ಮೆಂಟ್ ಸಿಕ್ಕೊಂಡು ನಾವೇನು ಕೇಳಿದೀವಿ ಎನ್ಕ್ವೈರಿ ಕೇಳಿದ್ವಿ ಅವ್ರಿಗೆ ಅಲ್ಲ ಅವ್ರಿಗೆ ಎನ್ಕ್ವೈರಿ ಕೇಳಿದ್ರು ನಾವು ಸಿಟ್ಟಿಂಗ್ ಜಡ್ಜ್ ಹೈಕೋರ್ಟ್ ಎನ್ಕ್ವೈರಿ ಮಾಡಿದ್ರೆ ಅವ್ರು ಸ್ಯಾಟಿಸ್ಫೈಡ್ ಶ್ವೇತಪತ್ರ ಹೊರಡಿಸಿದ್ರೆ ಸ್ಯಾಟಿಸ್ಫೈಡ್ ಒಂದು ವೇಳೆ ಅವ್ರು ಮಾಡ್ತಿದ್ರೆ ಕ್ವಶನ್ ಅರೈಸಸ್ ನಾವೇನು ಮಾಡಬೇಕು ಜನರ ಬಳಿಗೆ ಹೋಗ್ಬೇಕು ಕಾನೂನು ಮಾಡಬೇಕು ಅದು ಎರಡೂ ಮಾಡಬೇಕು ಶ್ವೇತಪತ್ರಕ್ಕೆ ಕಾಲಮಿತಿ ಏನು ಕೊಟ್ಟಿಲ್ಲ ಶ್ವೇತಪತ್ರಕ್ಕೆ ಕಾಲಮಿತಿ ಏನು ಕೊಟ್ಟಿಲ್ಲ ಅಂದ್ರೆ ಒಂದು ದಿವಸ ಕೊಡಬೇಕು ಈಗ ನಮ್ಮ ತಿಂಗಳಲ್ಲಿ ನಮ್ದು ಡಿಮಾಂಡ್ ನಮ್ಮ ಡಿಮಾಂಡ್ ಯಾವತ್ತು ಕೊಡಬೇಕು ಶೀಘ್ರದಲ್ಲಿ ಕೊಡಬೇಕು ಜನ ಕೇಳ್ತಾ ಇದ್ದಾರೆ ಸಫರ್ ಆಗಿದ್ದಾರೆ ಇವು ಒಂದು ಭ್ರಷ್ಟಾಚಾರ ಎರಡನೇದು ಯು ಆರ್ ಪ್ಲೇಯಿಂಗ್ ವಿತ್ ದ ಲೈಫ್ಸ್ ಆಫ್ ದ ಹೆಲ್ತ್ ವರ್ಕರ್ಸ್ ಡಾಕ್ಟರ್ಸ್ ನರ್ಸಸ್ ದಿಸ್ ಒನ್ ವಾರಿಯರ್ಸ್ ಫ್ರಂಟಲ್ ವಾರಿಯರ್ಸ್ whether it's police, nurses, doctors, ward boys, IAS, hospital staff. ಈಗ ಬಿಜೆಪಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಪ್ರತಿ ಸಲ ನೀವು ಆರೋಪ ಮಾಡ್ತೀರಿ ಸಾಕ್ಷಿ ಇದ್ರೆ ಕೊಟ್ಟು ನಾವು ತನಿಖೆ ಮಾಡ್ತೀವಿ ಕಾಂಗ್ರೆಸ್ನವರಿಗೆ ಬೇರೆ ಕೆಲಸ ಇದ್ರೆ ಇಂಥ ಸಂದರ್ಭದಲ್ಲೂ ಕೂಡ ರಾಜಕೀಯ ಮಾಡ್ತಾ ಇದ್ದಾರೆ ರಾಜಕೀಯ ಇಂಥ ಸಂದರ್ಭ ನೋಡಿ ಮಾಡ್ತಾರೆ ನಾನು ಹೇಳಿಲ್ಲ ಇಂಥ ಸಂದರ್ಭ ನೋಡಿ ಕೊರೋನಾ ಮಹಾಮಾರಿ ಜನಕ್ಕೆ ಒಂದು ಬೇರೆ ತರ ಆಗಿದೆ ಒಂದು ಹಬ್ಬ ಆಗ್ಯದ ಕಲ್ಪ ವೃಕ್ಷ ಕಾಮದ ದುರ್ಬಿಡೆ ದಾಖಲೆ ಕೊಟ್ಟಿಲ್ವಾ ಪ್ರೈಸಸ್ ಕೊಟ್ಟಿಲ್ವಾ ನಾನು ನಮ್ಮ ಪಕ್ಷ ಕೊಟ್ಟಿಲ್ವಾ NXS ಕೊಟ್ಟಿಲ್ಲ ನಿಮ್ಗೆ ಅವರೇ ಸರ್ಕಾರ ಆಫೀಸರ್ಸ್ ಟಿಪ್ಪಣಿ ಹಾಕಿ ಕೊಟ್ಟಿಲ್ವಾ ಅವ್ರ ಇಲಾಖೆದಾಗೆ ಸಮಾಜ ಕಲ್ಯಾಣ ಬೇರೆ ರೇಟ್ನಾಗ ಬಿಂಬಿಸ್ಕೊಂಡು ಬೇರೆ ರೇಟ್ನಾಗ ಅವ್ರ ಇಲಾಖೆದಾಗ ಮಾಡಿಲ್ವಾ ಇದನ್ನ ವಾಟ್ ಮೋರ್ ಪ್ರೂಫ್ ಯು ವಾಂಟ್ ಈಗ ಎನ್ಕ್ವೈರಿಗೆ ಏನು ಪ್ರೂಫ್ ಬೇಕಾಗಿತ್ತು ಅದೆಲ್ಲ ಕೊಟ್ಟಿದ್ದೀವಿ ಸಿಟ್ಟಿಂಗ್ ಜಡ್ಜ್ ಎನ್ಕ್ವೈರಿ ಮಾಡಿದ್ರೆ ಇನ್ನೂ ಚಾರ್ಜ್ ಕೊಡ್ತೀವಿ ಸರ್ಕಾರದಿಂದ ಪಡ್ಕೊಂಡಿರೋ ದಾಖಲೆಯನ್ನೇ ಅವರು ನಿರಾಕರಣೆ ಮಾಡ್ತಾರೆ ಯಾಕೆ ಈಗ ಅಂತ ಅದೇಂದ್ರೆ ಸರ್ಕಾರದ ಟಿಪ್ಪಣಿಗಳೆಲ್ಲ ಸುಳ್ಳನಾಗೈತಲ್ಲ ಅಂದ್ರೆ ಸರ್ಕಾರ ಇತ್ತೋ ಇಲ್ಲೋ ಅಂದಾಗ ಆಗುತ್ತಲ್ಲ ಅದು ನಿಮ್ಮ ಅಧಿಕಾರಿಗಳನ್ನು ನೋಟ್ ಮಾಡಿದ್ದು ಟಿಪ್ಪಣಿ ಅಲ್ಲ ಅಂದ್ರೆ ಆಬ್ಜೆಕ್ಷನ್ ಅಲ್ಲ ಅಂದ್ರೆ ವಾಟ್ ಟೈಪ್ ಆಫ್ ಡಿನೈಲ್ ಇಟ್ ಇಸ್ ಖಂಡಿತನ ಇದು ಶೇಮ್ಲೆಸ್ ಪೀಪಲ್ ನಾಚಿಕೆ ಬಿಟ್ಟಿದ್ದದ್ದು ಇದ್ರಾಗೂ ದುಡ್ಡಿಲ್ಲ ಬೇರೆ ಅದ್ರಾಗ ಮಾಡಿದ್ರೆ ಯಾರು ಕೇಳಲ್ಲ ಅದು ನೋಡಿ ಬಾರ ಇದು ಕೊರೋನಾದಾಗ ದುಡ್ಡಿಲ್ಲ ಒಟ್ಟಾರೆ ಕೊನೆಯದಾಗಿ ತನಿಖೆಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಯಾರು ಸದ್ಯ ಆಡಳಿತ ಕುಡುಗ್ ಮಾಡಿದ್ರೆ ಎನ್ಕ್ವೈರಿ ಮಾಡತ್ತಾರ ಅಲ್ಲ ಇದನ್ನೆಲ್ಲ ಸಾಮಾಜಿಕವಾಗಿ ಜನರಿಗೆ ಸಮಸ್ಯೆ ಆಗ್ತಾನಂತ ಕಳ್ತಾನ ಹುಟ್ಟಿ ಒಳಗಡೆ ಯಾರು ಗೊತ್ತಾಗುತ್ತೆ ನಾನು ಜೈಲಿಗೆ ಹೋಗ್ಬೇಕಾಗ್ತದ
ತಾರ್ಕಿಕ ಅಂತ ಏನ್ರಿ ಇವಾಗ? ಅಲ್ಲ ಲುಟ್ಟಿ ಹೊಡೆದವ್ರು ನಾವು ಮತ್ತೆ ಎನ್ಕ್ವೈರಿ ಬೇಕಂತಾರ ಅವರು. ನೀವು ಫ್ರೀ ಇದ್ರ ನಮ್ಗೆ ಎದಕ್ಕೂ ಹಂಚಿಕೆ ಇಲ್ಲಪ್ಪ, ಓಕೆ ನಾವು ಸ್ವತಃ ಪದ ಹೊಡಿಸ್ತೀವಿ ಆಯ್ತು. ನೀವು ಸಿಟಿಂಗ್ ಜಡ್ಜ್ ಕೇಳಿದಿರಲ್ಲ, ಸಿಟಿಂಗ್ ಜಡ್ಜ್ ಎನ್ಕ್ವೈರಿ ಮಾಡ್ತೀನಿ ಹೇಳಿರಲ್ಲ, ಯಾಕೆ ಬೇಡ? ಯಾಕಂದ್ರೆ ನಿಮ್ಮ ಜಡ್ಜ್ ಇನ್ಕ್ವೈರಿ ಬೇಡ ಅಂದ್ರೆ ನೀವು ಅಂಜಿದಿರಲ್ಲ, ಡ್ಯೂಟಿ ಹೊಡೆದು ಹೊರಗೆ ಬರ್ತದಂತ 2,000 ಕೋಟಿ ಜೈಲಿಗೆ ಹೋಗು ಪಾಳೆ ಬರ್ತಾರ ಅಂತ ಹೇಳಿ. ಈ ಕೊರೋನಾ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಮತ್ತೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇಲ್ಲದೆ ಇದ್ರೆ, ಬೇರೆ ಪಕ್ಷ ಅಧಿಕಾರದಲ್ಲಿ ಇದ್ರೆ ಊಹಿಸ್ಕೊಳ್ಬಹುದು, ಊಹಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಏನ್ರಿ ಬಿಜೆಪಿ ಅವರು ಏನಂತಾರೆ? ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಬಿಟ್ಟು ಬೇರೆ ಪಕ್ಷ ಅನ್ಯ ಪಕ್ಷ ಅಧಿಕಾರದಲ್ಲಿದ್ರೆ ಈ ಕೊರೋನಾ ನಿಯಂತ್ರಣ ಯಾವ ರೀತಿ ಆಗ್ಬೇಕು ಅನ್ನೋದನ್ನು ಊಹಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದಾ? ಅದೇ ಇದೇ ರೀತಿ ಆಗ್ತದೆ. ಯಾಕ ಏನ್ರಿ ಬೇರೆ ಬೇರೆ ರಾಜ್ಯಗಳು ಇದಾವೆ, ಎಲ್ಲ ಇದೆ ಮಾದರಿ ಇದೆ, ನಮ್ಮ